ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ವಾಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ನಮೋಸ್ತು ದದಶಾಂಜಿ ನಮನಿ ಮಾತ ನಮೋಸ್ತು ನಮೋಸ್ತು ವಾಚಶ್ರೀ ನಮೋಸ್ತು ನಮೋಸ್ತು ಗುರುದೇವ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ಬೆಳಗ್ಗೆಯ ಸಮಯದಲ್ಲಿ 22 ಪ್ರಕಾರದ ಪರಿಷೆಗಳ ಬಗ್ಗೆ ನಾವಿಲ್ಲಿ ಧರ್ಮ ಚರ್ಚೆ ಮಾಡ್ತಿದ್ದೇವೆ. 22 ಪ್ರಕಾರದ ಪರಿಷೆಗಳಲ್ಲಿ ದಂಶ ಮಸಕ ಪರಿಷಯ ಅನ್ನುವಂಥ ಈ ಪರಿಷಯದ ಬಗ್ಗೆ ನಿನ್ನೆ ದಿವಸ ಬಹಳಷ್ಟು ಒಳ್ಳೆಯ ರೀತಿಯಿಂದ ನಮಗಿಲ್ಲಿ ಸುಂದರ ರೀತಿಯಿಂದ ಹೇಳಿಕೊಟ್ರು. ಕೊನೆಯದಾಗಿ ನಿನ್ನೆ ರತ್ನಕಂಡಕ ಶ್ರಾವಕಾಚಾರದ 49ನೇ ನಂಬರ್ ಸೂತ್ರದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಅದೇ ಪ್ರಕಾರ ಇವತ್ತಿನ ದಿವಸ ರತ್ನಕಂಡಕ ಶ್ರಾವಕಾಚಾರದ 47ನೇ ನಂಬರ್ ಸೂತ್ರದ ಬಗ್ಗೆ ನಾವು ಚರ್ಚೆ ಮಾಡ್ಕೊತ ಮುಂದೆ ಹೋಗೋದಿದೆ. ನಿನ್ನೆ ಕೊನೆಯದಾಗಿ ಜನ್ಮ ಜರಾ और मृत्यु को मारने के लिए ಚಾರಿತ್ರ ರಾಮಬಾಣ ಹೇ. ಈ ಜನ್ಮ ಜರ ಹಾಗೂ ಮೃತ್ಯುವನ್ನು ದೂರ ಮಾಡೋದಕ್ಕೋಸ್ಕರ ಚಾರಿತ್ರ ಇದು ರಾಮಬಾಣದ ಸಮಾನ ಇದೆ. ಚಾರಿತ್ರ ಏಕ್ ಅಮೋಘ ಅಸ್ತ್ರ ಹೇ ಅಂತ ಹೇಳ್ತಾರೆ. ಇಲ್ಲಿ ಚಾರಿತ್ರ ಒಂದು ಅಮೋಘವಾದ ಅಸ್ತ್ರ ಇದೆ. ಪರಂತು ಪ್ರಶ್ನೆ ಯಹ ಖಡಾ ಹೋತಾ ಹೇ कि ಚಾರಿತ್ರ ಕ್ಯೂ ಧಾರಣ ಕಿಯಾ ಜಾತಾ ಹೈ. ಇಲ್ಲಿ ಪ್ರಶ್ನೆ ಏನ ಬರುತ್ತೆ ಅಂತಂದ್ರೆ ಚಾರಿತ್ರವನ್ನು ಯಾಕೆ ಧಾರಣೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ರತ್ನಕಂಡಕ ಶ್ರಾವಕಾಚಾರ ಆಚಾರ್ಯ ಸಮಂತಭದ್ರ ಸ್ವಾಮಿಗಳ ವಿರಚಿತ ಇರುವಂಥ ಈ ಗ್ರಂಥದ ಆಧಾರವನ್ನು ತಗೊಂಡು 47ನೇ ನಂಬರ್ ಸೂತ್ರವನ್ನು ಇಲ್ಲಿ ನಮಗೆ ಈಗ ಹೇಳ್ತಾರ. ಮೋಹ ತಿಮಿರಾಪಹರಣೆ ದರ್ಶನ ಲಾಭಾತ್ ವ್ಯಾಪ್ತ ಸಜ್ಞಾನ ರಾಗದ್ವೇಷ ನಿವೃತ್ತೆ ಚರಣಂ ಪ್ರತಿಪದ್ಯತೆ ಸಾಧು ಅಂತ ಇಲ್ಲಿ ಸೂತ್ರ ಹೇಳ್ತಾರ. ಈ ಸೂತ್ರದಲ್ಲಿ ಆಚಾರ್ಯ ಸಮಂತಭದ್ರ ಸ್ವಾಮಿಗಳು दर्शन मोहनी का उपशम क्षय और क्षौपशम सम्यक दर्शन की प्राप्ति होने से प्राप्त हो गया. ಇಲ್ಲೇನು ಹೇಳ್ತಾರೆ ಅಂತಂದ್ರೆ ದರ್ಶನ ಮೋಹನಿಯ ಕರ್ಮದ ಉಪಶಮ ಕ್ಷಯ ಮತ್ತು ಕ್ಷೌಪಶಮ ಆಗಿರುವ ಕಾರಣದಿಂದ ಸಮ್ಯಕ್ ದರ್ಶನಕ್ಕೆ ಪ್ರಾಪ್ತಿ ಹೋನೆಸೆ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗೋದ್ರಿಂದ ಚಾರಿತ್ರದ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಚಾರಿತ್ರದ ಪ್ರಾಪ್ತಿ ಆಗುತ್ತೆ. सम्यक ज्ञान जिसको ऐसा भव्य जीव पर पदार्थों से राग द्वेष को दूर करने के लिए सम्यक चारित्र को धारण करता है. सम्यक ಜ್ಞಾನದಿಂದ ಇಂಥ ಭವ್ಯ ಜೀವ ಏನ್ ಮಾಡ್ತಾನಂತಂದ್ರೆ ಪರದ್ರವ್ಯಗಳ ಮೇಲೆ ಇರುವಂತ ರಾಗ ದ್ವೇಷವನ್ನು ದೂರ ಮಾಡೋದಕ್ಕೋಸ್ಕರ ಸಮ್ಯಕ್ ಚಾರಿತ್ರದ ಅವರು ಧಾರಣೆ ಮಾಡ್ಕೊಳ್ತಾರೆ. ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ ಯಾಕೆ ಧಾರಣೆ ಮಾಡ್ಕೊಳ್ಬೇಕಂತ ಪ್ರಶ್ನೆ ಬಂದಾಗ ಇಲ್ಲಿ ಹೇಳ್ತಾರ ಯಾವ ರೀತಿ ಅಂತಂದ್ರೆ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನದ ಪ್ರಾಪ್ತಿ ಆಯ್ತು. ಇಲ್ಲಿ ಯಾವುದರಿಂದ? ದರ್ಶನ ಮೋಹನೀಯ ಕರ್ಮದ ಉಪಶಮ ಕ್ಷಯ ಮತ್ತು ಕ್ಷೌಪಶಮದಿಂದ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಪ್ರಾಪ್ತಿ ಆಯಿತು. ಆ ಸಮ್ಯಕ್ ಜ್ಞಾನದಿಂದ ಆ ಭವ್ಯ ಜೀವ ಏನ್ ಮಾಡ್ತಾನಂತಂದ್ರೆ ಪರ ಪದಾರ್ಥಗಳ ಮೇಲೆ ಇರುವಂತ ರಾಗ ದ್ವೇಷ ಪರಿಣಾಮಗಳನ್ನ ರಾಗ ದ್ವೇಷ ಪರಿಣಾಮಗಳನ್ನ ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಸಮ್ಯಕ್ ಚಾರಿತ್ರವನ್ನು ಧಾರಣೆ ಮಾಡಿಕೊಳ್ತಾರೆ. ಸಮ್ಯಕ್ ಚಾರಿತ್ರವನ್ನು ಧಾರಣೆ ಮಾಡಿಕೊಂಡು ರಾಗ ದ್ವೇಷಕ್ಕೆ ನಿವೃತ್ತಿಸೆ ರಾಗ ದ್ವೇಷದ ನಿವೃತ್ತಿಯಿಂದ ಚಾರಿತ್ರ ಧಾರಣ ಕಿಯಾ ಜಾತಾ ಹೈ. ಚಾರಿತ್ರ ಧಾರಣೆ ಮಾಡ್ಕೊಳ್ಳೋಕಾಗತ್ತೆ. ಇಲ್ಲಿ ರಾಗ ದ್ವೇಷಕ್ಕೆ ಪರಿಹಾರ ಕೆ ಲಿಯೆ ಸಂಯಮ ಏಕ ಅನಿವಾರ್ಯ ಅಂಗ ಹೈ. ರಾಗ ದ್ವೇಷದ ಪರಿಹಾರ ಮಾಡಬೇಕಾಗಿತ್ತಂದ್ರ ಏನಿದೆ ಸಮ್ಯಕ್ ಚಾರಿತ್ರ ಒಂದು ಏನಿದೆ ಅನಿವಾರ್ಯ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಸಮ್ಯಕ್ ಚಾರಿತ್ರ ಧಾರಣೆ ಮಾಡಿಕೊಳ್ಳದೆ ವೈಭವನ್ನ ರಾಗ ದ್ವೇಷದ ಪರಿಹಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಗ ದ್ವೇಷ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸಮ್ಯಕ್ ಚಾರಿತ್ರ ಒಂದು ಇದು ಅಮೋಘವಾದ ಶಸ್ತ್ರ ಇದೆ, ಅಸ್ತ್ರ ಇದೆ ಅಂತ ಹೇಳ್ತಾರೆ. ಇದು ಎದಕ್ಕೆ? ರಾಗ ಮತ್ತು ದ್ವೇಷವನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ. ಆ ಕಾರಣದಿಂದ ಸಮ್ಯಕ್ ಚಾರಿತ್ರ ಬಹಳ ಮುಖ್ಯತೆಯಿಂದ ಸ್ವೀಕಾರ ಧಾರಣೆ ಮಾಡಿಕೊಳ್ಬೇಕು. ಇನ್ನು ಸಮ್ಯಕ್ ಚಾರಿತ್ರ ಧಾರಣೆ ಸ್ವೀಕಾರ ಮಾಡಿಕೊಳ್ಬೇಕಾದ್ರೆ ಮೂಲತೆಯಿಂದ ನಮಗೆ ಏನಿರಬೇಕು?
ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಇವೆರಡೂ ಇರಬೇಕಂತ ಹೇಳ್ತಾರೆ. ಇವೆರಡೂ ಇಲ್ಲದೆ ಕೂಡ ನಾವು ಸಮ್ಯಕ್ ಚಾರಿತ್ರ್ಯದ ಪಾಲನೆ ಮಾಡಕ್ಕೂ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಧ್ಯಾನ ರಖನಾ ಹೇ ಸಾಧಕ, पर द्रव्य जितना घातक नहीं, पर वस्तु जितनी दुखदायी नहीं, जितना दुखदायी उसके प्रति राग भाव है. पर द्रव्यಗಳು ನಮಗೆ ಘಾತ ಮಾಡ್ತಾ ಇಲ್ಲ ವೈಭವನ, ಪರ ದ್ರವ್ಯಗಳು ಪರ ವಸ್ತುಗಳು ನಮಗೆ ಘಾತ ಮಾಡ್ತಾ ಇಲ್ಲ, ನಮಗೆ ದುಃಖ ಕೊಡ್ತಾ ಇಲ್ಲ. ಆ ಪರ ವಸ್ತುವಿನ ಮೇಲೆ ಇರುವಂತ ನಮ್ಮದೇನು ರಾಗ ಭಾವ ಇದೆಯಲ್ಲ, ಪರ ವಸ್ತುವಿನ ಮೇಲೆ ನಮಗೇನು ರಾಗ ಭಾವ ಇದೆ, ಆ ರಾಗ ಭಾವ ನಮಗೇನ್ ಮಾಡ್ತಾ ಇದ್ದಾವ, ನಮ್ಮನ್ನ ಘಾತ ಮಾಡ್ತಾ ಇದ್ದಾವ. ಪರ ವಸ್ತು ನಮಗೆ ಘಾತ ಮಾಡ್ತಾ ಇಲ್ಲ, ಪರ ದ್ರವ್ಯಗಳಿಂದ ನಮಗೆ ದುಃಖ ಸಿಗ್ತಾ ಇಲ್ಲ. ಆ ಪರ ವಸ್ತುವಿನ ಮೇಲೆ ಇರುವಂತ ರಾಗ ಭಾವ ಇದೆಯಲ್ಲ, ಆ ರಾಗ ಭಾವ ನಮಗೇನ್ ಮಾಡ್ತಾ ಇದೆ, ಘಾತ ಮಾಡ್ತಾ ಇದೆ. ಅಹೋ ಜ್ಞಾನಿಯೋ ವಸ್ತು छोड़ना सरल है. ವಸ್ತುವನ್ನು ತ್ಯಾಗ ಮಾಡೋದು ಬಹಳ ಸರಳ ಇದೆ. ನಾವು ಹೇಳ್ತಿದ್ರೆ ನಮ್ಮ ಗುರುಗಳು ನಮಗೆ ಮನೆ ಮಠ ಆಸ್ತಿ ಇಷ್ಟೆಂಟು ಹೊಲ ಮನೆ ತಾಯಿ ತಂದೆ ಇವರೆಲ್ಲರನ್ನು ಬಿಡೋದು ಬಹಳ ಸರಳ ಇದೆ. ಆದರೆ ಅವ್ರ ಬಗ್ಗೆ ಇರುವಂತ ರಾಗ ಪರಿಣಾಮಗಳಿದಾವಲ್ಲ ಅದನ್ನು ಬಿಡೋದು ಬಹಳ ಕಠಿಣ ಇದೆ. ಮೊದಲು ಅದನ್ನ ಬಿಡಿ ಅಂತ ಹೇಳೋರು ಅವರು. ದೀಕ್ಷಾಕ್ಕಿಂತ ಮೊದಲು ನಮಗೆ ದೀಕ್ಷಾ ತಗೊಳ್ಳೋದು, ಮೇಲಿನ ಬಟ್ಟೆ ಕಳಿಯೋದು, ಮನೆ ತ್ಯಾಗ ಮಾಡೋದು, ತಾಯಿ ತಂದೆ ತ್ಯಾಗ ಮಾಡೋದು, ರೊಕ್ಕ ರೂಪಾಯಿ ತ್ಯಾಗ ಮಾಡೋದು, ಹೊಲ ಮನೆ ತ್ಯಾಗ ಮಾಡೋದು, ಇದೇನು ಬಹಳ ದೊಡ್ಡದಾಗದಲ್ಲ. ಇದು ಬಹಳ ಸರಳ ಇದೆ, ಇದು ಬಹಳ ಸರಳವಾಗಿದೆ. ಇದ್ರ ಜೊತೆಗೆ ಅವ್ರ ಮೇಲೆ ಇರುವಂತ ರಾಗ ಭಾವ ಇದೆಯಲ್ಲ, ಆ ರಾಗ ಭಾವ ನೀವೇನ್ ಮಾಡಬೇಕು, ಮೊದಲು ಬಿಡಬೇಕು ಅಂತ ಹೇಳಿದ್ರಲ್ಲಿ. वस्तु छोड़ना सरल है, परंतु वस्तु से राग छोड़ना जटिल है. ವಸ್ತು ಬಿಡೋದು ಬಹಳ ಸರಳವಾಗಿದೆ ವೈಭವನ, ಅದ್ರ ಜೊತೆಗೆ ಪಾರ್ಶ್ವತನ ಏನ್ ಮಾಡಬೇಕು, ಅದರ ಮೇಲೆ ಇರುವಂತ ರಾಗ ಭಾವ ಇದೆಯಲ್ಲ, ಆ ರಾಗ ಭಾವ ಸಹ ಬಿಡಬೇಕು. ಅದನ್ನ ಬಿಡೋದಂದ್ರೆ ಬಹಳ ಜಟಿಲವಾಗಿದೆ ಅಂತ ಹೇಳ್ತಾರೆ ಅಶೋಕನ ಇಲ್ಲಿ. ಜಟಿಲ್ ಅಂದ್ರೆ ಏನ, ಕಷ್ಟ ಇದೆ, ಬಹಳ ಕಠಿಣವಾಗಿದೆ, ಕಠೋರವಾಗಿದೆ. ಅವ್ರ ಮೇಲಿರುವಂತಹ ರಾಗ ಭಾವಗಳನ್ನ ಬಿಡೋದು ಬಹಳ ಜಟಿಲವಾಗಿದೆ. ವಸ್ತು ಬಂಧ ಕಾ ಕಾರಣ ನಹೀ ಹೈ. ವಸ್ತು ಕರ್ಮದ ಬಂಧಕ್ಕೆ ಕಾರಣ ಇಲ್ಲ. ಏನ್ ಹೇಳ್ತಾರೆ ವೈಭವನ, ವಸ್ತು ಕರ್ಮ ಬಂಧಕ್ಕೆ ಕಾರಣ ಇಲ್ಲ. ಆದ್ರೆ ಆ ವಸ್ತು ಮೇಲೆ ಇರುವಂತ ಆ ರಾಗ ಭಾವ ಇದೆಯಲ್ಲ, ವಸ್ತು ಕೋ ದೇಖನಾ ಜಾನನಾ ಬಂಧ ಕಾ ಕಾರಣ ಹೇ. ಆ ವಸ್ತುವನ್ನು ನೋಡೋದು, ದೇಖನಾ ಜಾನನಾ ಅದನ್ನ ತಿಳ್ಕೊಳ್ಳೋದು, ಅದರ ಮೇಲೆ ರಾಗ ಭಾವ ಇಟ್ಕೊಳ್ಳೋದು, ಇದೆಲ್ಲ ಏನಿದೆ ಬಂಧಕ್ಕೆ ಕಾರಣ ಇದೆ ಅಂತ ಹೇಳ್ತಾರ. ಈ ಬಂಧಕ್ಕೆ ಕಾರಣವಾಗಿರುವಂಥದ್ದು ಇಲ್ಲಿ ಕೆಳಗಡೆ ಅಮೃತಾರ ಬಾಟ್ಲಿ ಬಿದ್ದ ತೆಗೆದು ಕೂಡ ಇದೇನಿದೆ, ಇದು ಬಂಧಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾರೆ ಇಲ್ಲಿ. ಅದಲ್ಲ ಇನ್ನೊಂದು ಇರ್ತದೆ ನೋಡ, ಇಲ್ಲಿ ಇಟ್ಟಿದ್ದಾರೆ. ನೀನು ಇಟ್ಟೇನೆ ಇಲ್ಲಿ, ನೀ ದೊಡ್ಡ ಶಾನೆ ನೋಡ, ನಾನು ಹುಡುಕ್ತಾ ಇದ್ದೀನಿ ಇಲ್ಲಿ. ನೀವು ಸ್ವಲ್ಪ ತಗೊಳ್ಳಿ ಅಂತ ಆಗ್ತಿದ್ದಿಲ್ಲ ಅದಕ್ಕೆ, ಅದು ಹೋಗುತ್ತೆ ಈಗ ಇದರಿಂದ. ಈ ಪ್ರಕಾರ ಇಲ್ಲಿ वस्तु बंध का कारण नहीं है, वस्तु को देखना जानना बंध का कारण है. यदि वस्तु को देखना जानना बंध का कारण हो जाए तो अरहंतों को और सिद्धों को भी बंध का प्रसंग आएगा. जो अधिक देखना और अधिक जानेगा उसे ही अधिक से अधिक कर्म का बंध होगा. जो कम देखेगा कम जानेगा उसे कम से कम कर्म का बंध होगा. फिर अधिक कर्म का बंध होगा तो मुक्त जीवों को भी पुनः संसारी का प्रसंग आएगा. परंतु ऐसा होता नहीं है. संसारी मुक्त तो होता है परंतु मुक्त संसारी नहीं होता. यदि सिद्ध संसारी होने लग जाए तो सदा शिव मत की पुनर्जन्म की सिद्धि मानना पड़ेगा, जो जैन दर्शन के लिए सदा अस्वीकार रही है. अर्थात उक्त कथन से सिद्ध होता है कि वस्तु बंध का कारण नहीं है, वस्तु के प्रति जो राग भाव है वो बंध का कारण है. ಇಲ್ಲಿ देखना ಮತ್ತು जानना ಅಂತ ಹೇಳಿದ್ರಲ್ಲ, ದೇಖನಾ ಮತ್ತು ಜಾನನ ಅಂತಂದ್ರೆ ನೋಡೋದು ಮತ್ತು ತಿಳಿಯೋದು ಬಂಧಕ್ಕೆ ಕಾರಣ ಇದೆ ಅಂತ ನೀವು ಇಲ್ಲಿ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಅರಹಂತರು ಮತ್ತು ಸಿದ್ಧರು ಸಹ ಏನ್ ಮಾಡ್ತಾ ಇದಾರೆ, ತನ್ನ ನೋಡ್ತಾ ಇದಾರೆ, ತಾನು ತಿಳ್ಕೊಳ್ತಾ ಇದಾರೆ ಅವರು. ಹಾಗಾದ್ರೆ ಅವ್ರಿಗೂ ಬಂದ್ ಆಗ್ತಾ ಇರಬೇಕು, ಸಿದ್ಧರಿಗೂ ಬಂದ್ ಆಗಬೇಕು. ಸಿದ್ಧರಿಗೆ ಬಂದಿದ್ರೆ ಅವ್ರು ಮತ್ತೆ ವಾಪಸ್ ಕೆಳಗಡೆ ಬರಬೇಕು, ಕೆಳಗಡೆ ಬಂದು ಮತ್ತೆ ಪುನರ್ಜನ್ಮ, ಇಂಥವೆಲ್ಲ ಪ್ರಸಂಗಗಳು ಬರ್ತಾವ. ಅದಕ್ಕೆ ಇದು ಸರಿಯಾಗಲ್ಲ. ದೇಖನಾ ಜಾನನ ಅಂತಂದ್ರೇನ, ಆ ವಸ್ತುವಿನ ಪ್ರತಿ ರಾಗ ಮತ್ತು ದ್ವೇಷ ಭಾವ ಏನಿದಾವಲ್ಲ ಅದು ನಿಮಗೆ ಬಂಧಕ್ಕೆ ಕಾರಣ ಆಗುತ್ತದೆ ಅನ್ನುವಂಥ ಮಾತಿಲ್ಲಿ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ,
ವಸ್ತು के प्रति जो राग भाव है वह ಬಂಧ का कारण है. ವಸ್ತುವಿನ ಪ್ರತಿ ಏನು ರಾಗ ಭಾವ ಇದೆ ಆ ರಾಗ ಭಾವ ಏನಿದೆ ನಮಗೆ ಬಂಧಕ್ಕೆ ಕಾರಣವಾಗಿದೆ ಅಂತ ತಿಳ್ಕೊಳ್ಬೇಕು. और ಬಂಧ ही संसार का कारण है. ಅಶೋಕನ ಬಂಧ ಏನಿದೆ ಇದು ಸಂಸಾರಕ್ಕೆ, ಕರ್ಮ ಬಂಧನೇ ಸಂಸಾರಕ್ಕೆ ಕಾರಣವಾಗಿದೆ. ಸಂಸಾರದಲ್ಲಿ ನಾವು ಸುತ್ತಾ ಇದೀವಲ್ಲ, ಅದು ಯಾವ ಕಾರಣದಿಂದ ಸುತ್ತಾ ಇದೀವಿ ಅಂತಂದ್ರೆ ಬಂಧದ ಕಾರಣದಿಂದ. ಯಾವ ಬಂಧ? ಕರ್ಮದ ಬಂಧದ ಕಾರಣದಿಂದ ನಾವು ಸಂಸಾರದಲ್ಲಿ ಸುತ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕು. ಇಸ್ಕಾ ಮತ್ಲಬ್ ಯಹ ನಹಿ ಕಿ ಆಪ್ ಅರ್ಥ ಕಾ ಅನರ್ಥ ಕರೆ. ಇದರ ಮತ್ಲಬ್, ಇದರದ ಅರ್ಥ ನೀವು ಈ ರೀತಿ ತಗೊಳಕ್ ಹೋಗಬೇಡಿ, ಅರ್ಥದ ಅನರ್ಥ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ಯದ್ವಾ ತದ್ವಾ ವಚನಲಾಪ करे, क्योंकि बहुत से वाचल लोग कहते हैं कि हमारे पास परिग्रह तो है परंतु उसके प्रति राग भाव नहीं है. ಕೆಲವೊಂದು ಜನ ಹೇಳ್ತಾರೆ ನನ್ನ ಹತ್ರ ಪರಿಗ್ರಹ ಅಂತೂ ಇದ್ದೇ ಇದೆ, ಆದ್ರೆ ಅದರ ಬಗ್ಗೆ ನನಗೆ ರಾಗ ಭಾವ ಇಲ್ಲ ಅಂತ. ಇದ್ರ ಬಗ್ಗೆ ನೀವು ಅರ್ಥದ ಅನರ್ಥ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ಪರಿಗ್ರಹ ಜೊತೆಗೆ ಇದೆ ಅಂತಂದ್ರೆ ಅದರ ಬಗ್ಗೆ ರಾಗ ಭಾವ ಇದ್ದೇ ಇರುತ್ತೆ. ಪರಿಗ್ರಹ ನಿಮ್ಮ ಜೊತೆಗೆ ಇದೆ ಅಂತಂದ್ರೆ ಅದರ ಬಗ್ಗೆ ರಾಗಭಾವ ಇದ್ದೇ ಇರುತ್ತೆ. ಆ ರಾಗಭಾವ ಇದೆ, ಅದಕ್ಕೆ ನೀವು ಈ ರೀತಿ ಅರ್ಥ ತೆಗೆದು ಹೇಳಕ್ ಹೋಗಬೇಡಿ ನನ್ನ ಹತ್ರ ಪರಿಗ್ರಹ ವಸ್ತುಗಳು ಇದಾವ ಆದ್ರೆ ಆ ವಸ್ತುಗಳ ಪ್ರತಿ ನನಗೆ ರಾಗಭಾವ ಇಲ್ಲ ಅಂತ ಹೇಳಿಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಾರೆ ಅವರು. ಹೌದು ನೋಡಿ, ನಿಮ್ಗೆ ಅದು ಅವಶ್ಯಕತೆ ಇದೆ, ಅದರ ಬಗ್ಗೆ ರಾಗಭಾವ ಇದೆ ಅಂದಾಗಲೇ ನೀವು ಅದನ್ನ ಇಟ್ಕೊಂಡಿರೋದ. ಜೊತೆಗೆ ಅಗತ್ಯ ವಸ್ತು ಬೇಕಾಗತ್ತವ, ಓಕೆ. ಅಗತ್ಯ ವಸ್ತುಗಳು ನಿಮಗೆ ಯಾವ ಬೇಕಾಗ್ತವ, ಏನ್ ಬೇಕಾಗ್ತವ ಅವಷ್ಟೇ ಇಟ್ಕೊಳ್ಳೋದು. ನೀವು ಇಲ್ಲದೆಲ್ಲ ಇಟ್ಕೊಂಡು ನೀವು ಬೇಕಾಗತ್ತ ಅಂತ ಎಲ್ಲ ಇಡೀ ಸಂಸಾರನ ಇಟ್ಕೊಂಡು ಕೂತ್ರ ಡಬಲ್ ಅಲ್ಲ, ಸಿಂಗಲ್ ಸಹ ಇಲ್ಲ. ಅವಶ್ಯಕತೆ ಇದೆ ಅಂತ ಏನ್ ಅವಶ್ಯಕತೆ ಇದೆ ನಿಮಗೆ ಹೇಳಿ? ಅವಶ್ಯಕ ನಿಮಗೆ ಏನಿದೆ ಹೇಳಿ? ದಿಗಂಬರ ಮುನಿಗಳಿಗೆ ಏನ್ ಅವಶ್ಯಕ ಇದೆ? ದಿಗಂಬರ ಮುನಿಗಳಿಗೆ ಮಾತ್ರ ಪಿಂಚಿ ಕಮಂಡಲು ಅವಶ್ಯಕ ಇದೆ. ಒಂದು ಸಂಯಮ ಉಪಕರಣ, ಒಂದು ಶೌಚೋಪಕರಣ. ಅದರ ಬಿಟ್ರೆ ಒಂದು ಜ್ಞಾನೋಪಕರಣ ಶಾಸ್ತ್ರ. ಅದನ್ನ ಬಿಟ್ರೆ ಒಂದು ನಮೋಕಾರ ಮಂತ್ರದ ಉಪಕರಣ, ಜಪ ಉಪಕರಣ ಅಂತ ಹೇಳ್ತಾರೆ. ಅದಕ್ಕೆ ಜಪ ಹಾಕಲಿಕ್ಕೆ ಮಾಲೆ. ಇವು ಬಿಟ್ರೆ ಬೇರೆ ಯಾವುದೂ ಉಪಕರಣ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರ. ಅವಶ್ಯಕತೆನೇ ಇಲ್ಲ. ಇದು ಮುನಿಗಳ ಬಗ್ಗೆ ಹೇಳ್ತಾರದಲ್ಲ ಇಲ್ಲಿ, ಇದು ಶ್ರಾವಕರ ಬಗ್ಗೆ ಹೇಳ್ತಾ ಇಲ್ಲ. ಇನ್ನು ಶ್ರಾವಕರ ಬಗ್ಗೆ ಹೇಳ್ತಾರವಾಗ ಏನ್ ಹೇಳ್ತಾರ, ನೀವ್ ಹೇಳಿದ್ರಲ್ಲ ಅವಶ್ಯಕ ಇದ್ದಷ್ಟು ನೀವು ಇಟ್ಕೊಳ್ತೀವಿ ಅಂತ, ಅದು ಓಕೆ. ಪರಿಗ್ರಹ ಪರಮಾಣುದಲ್ಲಿ ಇರಬೇಕಂತ ಹೇಳಿದಾರೆ ನಿಮಗೆ, ನೀವು ಮಾಡಬಹುದು. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಆ ಅವಶ್ಯಕತೆಗೆ ಅನುಸಾರವಾಗಿ ನೀವು ಸಾಮಾನುಗಳನ್ನ ಇಟ್ಕೊಳ್ಬಹುದು, ಜೋಡಿಸ್ಕೊಳ್ಬಹುದು. ಅದು ಅತಿ ಆಗಬಾರದು ಅಂತ ಹೇಳಿದಾರ. ಅತಿ ಆದ್ರೂ ಕೂಡ ಅದೇನಿದೆ ನಿಮಗೆ ಕಷ್ಟಕಾರಕ ಇದೆ, ಕಷ್ಟದಾಯಕ ಇದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಈ ಪ್ರಕಾರ ಇಲ್ಲಿ ಹೇಳ್ತಾರ ವಸ್ತು ಅಪನೆ ಆಪ್. ಇಲ್ಲೇನ್ ಹೇಳ್ತಾರ, ಕಿಸಿ ಕೋ ಕಮ್ ಕಿಸಿ ಕೋ ಅಧಿಕ್ ಪರಂತು ರಾಗ ಜರೂರ್ ಹೋತಾ ಹೈ. ಕೆಲವೊಬ್ಬರಿಗೆ ಕಡಿಮೆ ಇರುತ್ತೆ ರಾಗ, ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ, ಆದ್ರೆ ರಾಗ ಇದ್ದೇ ಇರುತ್ತದೆ. ರಾಗ ಇಲ್ಲದೆ ವಸ್ತುಗಳ ಸಂಗ್ರಹ ಆಗೋದೇ ಇಲ್ಲ. ರಾಗ ಇದೆ ಅಂದಾಗ ವಸ್ತುಗಳ ಸಂಗ್ರಹ ಅಲ್ಲಿ ಆಗ್ತಾ ಇದೆ. ಕೆಲವೊಬ್ಬರಿಗೆ ಜಾಸ್ತಿ ರಾಗ ಇರಬಹುದು, ಕೆಲವೊಬ್ಬರಿಗೆ ಕಡಿಮೆ ಇರಬಹುದು, ಆದ್ರೆ ರಾಗ ಇದ್ದೇ ಇದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ರಾಗ छूटने पर वस्तु अपने आप छूट जाती है. ರಾಗ ಬಿಟ್ಟು ಹೋಯ್ತಂತಂದ್ರೆ ವಸ್ತು ಆಟೋಮೆಟಿಕ್ ಬಿಟ್ಟು ಹೋಗ್ಬಿಡತ್ತೆ. ಆ ವಸ್ತುವಿನ ಬಗ್ಗೆ ರಾಗನೇ ಇಲ್ಲದ್ರೆ ಆ ವಸ್ತುವಿನ ಬಗ್ಗೆ ಯಾವ್ದು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅವರು. ಈ ರೀತಿ राग छूटने पर बहुमूल्य वस्तु भी निर्मूल्य भाषित है, जैसे मुर्दे से किसी का राग नहीं रहता. मुर्दा ಅಂದ್ರೇನ? ಶವ. ಎಲ್ಲಿವರೆಗೆ ಆ ಶರೀರದಲ್ಲಿ ಪ್ರಾಣ ಇದೆ ಅಲ್ಲಿವರೆಗೆ ಎಲ್ಲರಿಗೂ ರಾಗ ಇರುತ್ತೆ. ಸಂಪತ್ತನ್ನ ಮೇಲೆ, ಸಂಪತ್ತನ್ನ ಇದರ ಸಂಪತ್ತನ್ನ ಮೇಲೆ ರಾಗ ಇರುತ್ತೆ. ಯಾರ್ದು? ಹೆಂಡತಿ ರಾಗ ಇದೆ, ಮಗನ್ ರಾಗ ಇದೆ, ಸೊಸೆ ರಾಗ ಇದೆ, ಮೊಮ್ಮಕ್ಕಳ ರಾಗ ಇದೆ, ಪರಿವಾರದ ರಾಗ ಇದೆ ನಿಮ್ಮ ಮೇಲೆ. ಎಲ್ಲರೂ ಇಷ್ಟಪಡ್ತಾ ಇದಾರೆ ನಿಮ್ಮನ್ನ, ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಿದಾರೆ. ಎಲ್ಲರೂ ನನ್ನವರು 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 ಅಂತ ಇದಾರೆ. ಬಹುಮೂಲ್ಯವಾದ ವಸ್ತು ನೀವು ಅಲ್ಲಿ. ಅವಾಗ ನೀವೇನಿದ್ರೆ ಅಂತಂದ್ರೆ ಬಹುಮೂಲ್ಯವಾದ ವಸ್ತು ಇದ್ರೆ ಈಗ ಮನೆಯಲ್ಲಿ ನೀವು. ಅದೇ ನಿಮ್ಮ ಪ್ರಾಣ ಹೊರಟೋದಾಗ ಶವ ಆಗ್ಬಿಟ್ರಿ, ಆ ರಾಗ ಏನಿದೆಯಲ್ಲ ಆ ರಾಗ ಏನಾಗತ್ತೆ? ಆಟೋಮೆಟಿಕ್ ತಗೊಂಡು ಹೋಗ್ರ ಕಡೆ ಅಂತ ಹೇಳ್ತಾರ. ಅದನ್ನ ಎಲ್ಲಿ ಸ್ಮಶಾನಕ್ಕೆ. ನಿಮ್ಮಲ್ಲಿ ಸ್ಮಶಾನಗಳು ಕೂಡ ಇಲ್ಲ ಈಗ ಬೆಂಗಳೂರದಾಗ ಇದೆಯಾ?
ಮಾರ್ತಳ್ಳಿ ಸ್ಮಶಾನ ಇದೆ ಅಂತ ನೋಡ್ರಪ್ಪ. ಈ ಪ್ರಕಾರ ಇರ್ಲಿ ಎಲ್ರಿ ಇರ್ಲಿ, ಅದು ಯಾವಾಗ ಹೋಗೋದಿದೆ ಅವಾಗ ಹೋಗೋಣ ಆ ಕಡೆ ನಾವು. ಅದ್ರ ಬಗ್ಗೆ PhD ಮಾಡಕ್ ಹೋಗ್ಬೇಡ್ರಿ ಈಗ. इसलिए ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ राग छूटने पर बहुमूल्य वस्तु भी निर्मूल्य भाषित है, जैसे मुर्दे से किसी का राग नहीं रहता. ಆ ಶವದ ಮೇಲೆ ಯಾರ್ದು ರಾಗ ಇರುವುದಿಲ್ಲ, ಆ ರೀತಿ ಅಂತ ಹೇಳ್ತಾರೆ ಇಲ್ಲಿ. इसलिए तो जवान से जवान, गोरे से गोरे व्यक्ति को आग में जलाया जाता है, जला दिया जाता है. ಅವ ಎಷ್ಟೋ ಯಂಗ್ ಇರ್ಲಿ, ಎಷ್ಟೋ ಜವಾನ್ ಇರ್ಲಿ, ಎಷ್ಟೋ ಸುಂದರವಾದ ರೂಪ ಇದ್ರೂ ಸಹ ಸತ್ ನಂತರ, ಹೆಣ ಆದ ನಂತರ, ಶವ ಆದ ನಂತರ ಆ ಶರೀರವನ್ನು ಏನ್ ಮಾಡ್ತಾರ, ಶೋ ಪೀಸಲ್ಲಿ ಹಾಕಿ ಇಟ್ಟು ರೂಮಲ್ಲಿ ಮನೇಲಿ ಕೂಡ ಇಟ್ಟಿರ್ತಾರೇನ್ರಿ? ಅನುಪಮಮ್ಮ ಏನ್ ಮಾಡ್ತಾರ ಅದನ್ನ? ಏನ್ ಮಾಡ್ತಾರೆ? ಶೋ ಪೀಸಲ್ಲಿ ಹಾಕಿಟ್ಟು ಇದು ನನ್ನ ಮಗ, ಇದು ನನ್ನ ಮೊಮ್ಮಗ ಅಂತ ಯಾರು ಹೇಳ್ತಾರ? ಯಾರು ಹೇಳಲ್ಲ ನೋಡ್ರಿ. ಅದನ್ನೇನ್ ಮಾಡ್ತಾರ ಜಯಂತಮ್ಮ? ಸುಟ್ಟಾಕ್ಬಿಡ್ತಾರ. ಗೊತ್ತಿದೆ, ಅವನು ಮರಣ ಆಗಿದೆ ಅಂತ ಗೊತ್ತಿದೆ, ಮರಣ ಅವನಲ್ಲಿನ ಜೀವ ಇಲ್ಲ, ಅವನು ಮತ್ತೆ ಜನ್ಮ ತಗೊಳ್ಳೋದಿಲ್ಲ ಅಂತ ಇದೆಲ್ಲ ಗೊತ್ತಿದೆ. ಗೊತ್ತಿದ್ದರೂ ಸಹ ಆ ಮೋಹ ಇತ್ತು ನೋಡಿ, ಮೋಹ ಇತ್ತವನಿಗೆ. ನನ್ನ ತಮ್ಮ ಅಂತ ಮೋಹ ಇತ್ತು ನೋಡಿ. ಆ ಮೋಹದ ಕಾರಣದಿಂದ ಅದನ್ನು ಶವವನ್ನು ಹೆಗಲ ಮೇಲೆ ಇಟ್ಟುಕೊಂಡು ಸುತ್ತಾ ಇದ್ದ. ಯಾಕೆ? ಬದುಕಿ ಬರಬಹುದು ಅಂತ ಅವನು ಕಾಯ್ತಾ ಇದ್ದ. ಇದೇ ಮೋಹ ಇದೆ. ಆದ್ರೆ ಒಂದು ಉದಾಹರಣೆ ಸಾಮಾನ್ಯವಾಗಿ ಹೇಳ್ತಾರೆ ಜನರಲ್ ವಾಗಿ ಇಲ್ಲಿ ನೋಡ್ರಿ. ಆ ಮೋಹ ಇತ್ತಲ್ಲ, ಅದು ಅಪ್ರಶಸ್ತ ಮೋಹ. ಆ ಮೋಹ ಎಲ್ಲಿವರೆಗೆ ಇತ್ತಲ್ಲ ಅಲ್ಲಿವರೆಗೆ ಅವರಿಗೆ ತನ್ನ ಜೀವನ ಪ್ರಶಸ್ತ ಆಗಲಾಗ್ತಿತ್ತು. ಆ ರೀತಿ ಇಲ್ಲಿ ಏನ್ ತಿಳ್ಕೊಳ್ಳೋದಂತಂದ್ರೆ, ಶವ ಸಾಮಾನ್ಯವಾಗಿ ಒಂದು ಶವ ಇದೆ, ಸತ್ತು ಹೋದ ನಂತರ ಅದ್ ಯಾರು ಇಟ್ಕೊಳ್ತೀವಿ ನಾವು ಮನ್ಯಾಗ? ಆಚೆಗಡೆ ಇಟ್ಬಿಡ್ತೀವಿ, ಅದನ್ನ ಒಳಗಡೆನೂ ಇಟ್ಕೊಳ್ಳಲ್ಲ. ಇನ್ನು ಮನೆ ಒಳಗಡೆನೂ ತಗೊಳ್ಳಲ್ಲ ಅದನ್ನ. ಯೋಚನೆ ಮಾಡ್ರಿ, ಸಂತೋಷನ್ನ ಯೋಚನೆ ಮಾಡ್ರಿ, ಆಚೆಗಡೆ ಇಡೋದಕ್ಕಿಂತ ಮುಂಚೆ ನಾವೇ ಆಚೆಗೆ ಬಂದ್ಬಿಡೋದು. ಹೌದಿಲ್ಲ? ಆಚೆಗಡೆ ಇಡೋದಕ್ಕಿಂತ ಮುಂಚೆ ನಾವೇ ಆಚೆಗಡೆ ಬಂದ್ಬಿಡೋದು. ನಾವೇ ಅವ್ರು ನಮ್ಮನ್ನ ಎತ್ತಿ ಆಚೆಗಡೆ ಇಡೋದಕ್ಕಿಂತ ಮುಂಚೆ ನಾವೇ ಬಂದ್ಬಿಡೋದು. ಯಾವಾಗ ಮಾಡ್ತೀರಿ ಗೊತ್ತಿಲ್ಲಪ್ಪ ಇನ್ನು ನೀವು. ನಂದೊಂದು ಆಸೆ ಇತ್ತು ನೋಡ್ರಿ ಸಂತೋಷನ್ನ, ಏನಂತಂದ್ರೆ ಆದಷ್ಟು ಬೇಗ ನಿಮ್ ಕೈಲಿ ಪಿಂಚಿ ಕಮ್ಮಡು ನೋಡ್ಬೇಕಂತ. ಈ ಕಷ್ಟ ಎಂತದಿಲ್ಲ. ಅಲ್ಲ, ಅದೇ ಆಸೆ ಇದೆ ನಿಮ್ಗೆ. ಒಟ್ಟಾರೆ ಕೈಯಲ್ಲಿ ಪಿಂಚಿ ಕಮ್ಮಡ್ ನೋಡ್ಬೇಕಂತ ಒಂದು ಆಸೆ ಐತೆ ನಿಮ್ಮನ್ನ. ನಾವೇನೋ ತಿಳ್ಕೊಂಡ್ಬಿಟ್ಟು ಇವ್ರ ಬಗ್ಗೆ. ನಾವು ಪಿಂಚಿ ಕಮ್ಮಡ್ ಹಿಡ್ಕೊಳ್ತಾರಂತ ನಾವು ತಿಳ್ಕೊಂಡ್ರೆ ಇವ್ರಿಲ್ಲ, ನಾವು ಶ್ರಾವಕ ಸಲ್ಲೇಖನ ಮಾಡ್ಕೊಳ್ತೀವಿ ಅಂತಾರೆ ಇವರು. ಶ್ರಾವಕರು ಯಾಕೆ ನೋಡ್ರಿ ಇಲ್ಲಿ ನಾವೇನು ಅನ್ನೋದಂತಂದ್ರ, ಎದುರುಗಡೆ ವ್ಯಕ್ತಿ ಎಷ್ಟು ಸರಿ ಇದನೋ ಎಷ್ಟು ಕೆಟ್ಟವನದನೋ ಅದು ಬೇಡ. ನೀವು ಆ ಒಂದು ಮಾತು ಹೇಳಿದ್ರಿ, ಶ್ರಾವಕರು ಸರಿ ಇಲ್ಲ ಇವಾಗಂತ. ಶ್ರಾವಕರು ಸರಿ ಇದಾರೋ ಇಲ್ಲೋ, ಒಳ್ಳೆಯವ್ರದಾರೋ ಕೆಟ್ಟವ್ರದಾರೋ ಅದು ವಿಷಯನೇ ಬೇಡ ನಮಗೆ. ನಾವು ದೀಕ್ಷಾ ತಗೊಳ್ಳೋದು ಶ್ರಾವಕರಿಗೋಸ್ಕರ ಅಲ್ಲ. ನಾವು ದೀಕ್ಷಾ ತಗೊಳ್ಳೋದು ಶ್ರಾವಕರು ಸರಿ ಇದಾರೋ ಕೆಟ್ಟವ್ರದಾರ ಅಂತ ಅನ್ನೋದಕ್ಕೋಸ್ಕರ ಅಲ್ಲ. ನಾವು ದೀಕ್ಷಾ ತಗೊಳ್ಳೋದು ಏನಗೋಸ್ಕರ? ನಮ್ಮ ಆತ್ಮದ ಕಲ್ಯಾಣಗೋಸ್ಕರ. ಯಾರು ಸರಿ ಇದಾರೆ ಹೇಳ್ರಿ? ಈಗ ನಾವ್ ಹೆಂಗಿರ್ಬೇಕಂತಂದ್ರೆ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರು ಒಂದು ಮಾತು ಹೇಳಿದಾರ ಸಂತೋಷನ್ನ. ಏನಂತಂದ್ರ, ಸಾಧು ಜೀವನ ಯಾವ ರೀತಿ ಇರ್ಬೇಕಂತಂದ್ರೆ, ನೀವು ಒಳ್ಳೇದು ಮಾಡಿದ್ರು ಹೊಗಳ್ತಾರ, ಕೆಟ್ಟದ್ದು ಮಾಡಿದ್ರು ನಿಂದೆ ಮಾಡ್ತಾರ, ನಿಮ್ಗೆ ಏನು ಮಾಡಿದ್ರು ಅವ್ರು ಮಾಡೋರ ಯಾವ ರೀತಿ ಅಂತಂದ್ರ,
ಸಾಧುಗಳು ಯಾವ ರೀತಿ ಅಂದ್ರೆ ಆನೆ ತರ ಇರ್ಬೇಕಂತ ಹೇಳ್ತಾರ. ಆಚಾರ್ಯ ವಿದ್ಯಾಸಾಗರ ಮಹಾರಾಜರ ಮಹಾನ್ ಸಂತರೀಗ ಅವರು ಪಂಚಮ ಕಾಲದಲ್ಲಿ ಈಗ ಈ ಭೂಮಿ ಮೇಲೆ ಭಾರತ ದೇಶದಲ್ಲಿ ಒಂದು ಮಹಾನ್ ಸಂತರ ಅವರು. ತನ್ನ ಚರ್ಯ, ತನ್ನ ಸಾಧನೆ, ತನ್ನ ತಪಶ್ಚರ್ಯ, ತನ್ನ ಕ್ರಿಯೆಗಳು ತಲ್ಲೀನವಾಗಿರ್ತಾವರು. ಅಂಥವರಿಗೆ ಈ ಶ್ರಾವಕರು ಬಿಡ್ತಿಲ್ಲ, ಅಂಥವರಿಗೆ ಈ ಶ್ರಾವಕರು ಬಿಡ್ತಿಲ್ಲ, ಅಂಥವರಿಗೆ ಈ ಜನ ಬಿಡ್ತಿಲ್ಲ. ಅವ್ರದ್ದು ನಿಂದೆ ಮಾಡುವಂತ ಜನ ಇದಾರ. ಬರೇ ಇಲ್ಲಿ ವೀರಸಾಗರ್ ನಿಂದೆ ಮಾಡುವಂತ ಜನ ಇಲ್ಲ, ವಿದ್ಯಾಸಾಗರ ಮಹಾರಾಜರ ನಿಂದೆ ಮಾಡುವಂತ ಜನನೂ ಇದಾರೆ ಇಲ್ಲಿ. ಅಂತ ಮಹಾನ್ ತಪಸ್ವಿ ಸಾಧಕರದೇ ನಿಂದೆ ಮಾಡುವಂತ ಜನ ಇದಾರೆ. ನಮ್ಮಂತ ಅಲ್ಪ ಸ್ವಲ್ಪ ಸಾಧನೆ ಮಾಡುವಂತವ್ರು ನಮ್ಮ ನಿಂದೆ ಮಾಡಾಕ ಬಿಡ್ತಾರ ಜನ? ಬಿಡಲ್ಲ. ಅದಕ್ಕೆ ನಾವು ಹೆಂಗಿರ್ಬೇಕಂತ ಹೇಳಿದ್ರೆ ಆಚಾರ್ಯ ವಿದ್ಯಾಸಾಗರ ಮಹಾರಾಜರ ಅಂತಂದ್ರ, ಹಾತಿ ಚಲೆ ಬಜಾರ್ ಮೇ ಕುತ್ತೆ ಭೂಕೆ ಹಜಾರೋ ಮೇ. ಹೆಂಗಿರ್ಬೇಕಂದ್ರೆ ಮುನಿಗಳು ಹಾತಿ ಚಲೆ ಬಜಾರೋ ಮೇ ಕುತ್ತೆ ಭೂಕೆ ಹಜಾರೋ ಮೇ, हाथी पलट के देखे तो हाथी डुप्लीकेट और कुत्ते भोगना बंद करे तो कुत्ते डुप्लीकेट. ಆನೆ ಇದ್ದಂಗಿರೋದು ನಾವು, ಆನೆ ತರ ಹೋಗೋದೆ, ಆನೆ ತರ ನಾವು ಮುಂದೆ ಮುಖ ಮಾಡ್ಕೊಂಡು ಹೋಗ್ತಾ ಇರೋದು. ನಾಯಿಗಳು ಬಗಳ್ತಾ ಇರ್ತಾವ, ಎರಡು ಸೈಡ್ ನಿಂತ್ಕೊಂಡು ಬಗಳ್ತಿರ್ತಾವ ನಾಯಿಗಳು. ಈ ಕಡೆ ಒಳ್ಳೇದಕ್ಕೂ ಬಗಳ್ತಿರ್ತಾವ, ಈ ಕಡೆ ಕೆಟ್ಟದಕ್ಕೂ ಬಗಳ್ತಿರ್ತಾವ. ಆ ಕಡೆ ಗಮನ ಕೊಡೋದೇ ಇಲ್ಲ ಅಂತ ಹೇಳಿದ್ರು ಅವರು. ಆ ಕಡೆ ಗಮನ ಕೊಡೋದೇ ಇಲ್ಲ, ನೀನು ಆ ಕಡೆ ಗಮನ ಕೊಟ್ರೆ ನೀನು ಡೂಪ್ಲಿಕೇಟ್ ನೋಡ ಅಂತ ಹೇಳಿದ್ರು ಅವರು. ನೀನ್ ಏನಂತ ಹೇಳಿದ್ರೆ ಅಶೋಕನ ಅವಾಗ ಡೂಪ್ಲಿಕೇಟ್. ಅವ್ರು ಬಗಳೋರ್ ಕಡೆ ನೋಡಕ್ಕೂ ಹೋಗ್ಬೇಡ, ಬಗಳೋರ್ ಕಡೆ ನೋಡಕ್ ಹೋದ್ರೆ ನೋಡಿದ್ರೆ ನೀನ್ ಡೂಪ್ಲಿಕೇಟ್ ಆಗ್ತೀಯಾ. ಮತ್ತ ಅವ್ರು ಬಗಳೋದ್ ಬಂದ್ ಮಾಡಿದ್ರ ಅಂತಂದ್ರೆ ಅವ್ರು ಡೂಪ್ಲಿಕೇಟ್ ಆಗ್ತಾರ. ಅವ್ರು ಬಗಳ್ತಾನೆ ಇರಬೇಕು, ಯಾಕಂದ್ರೆ ಅವ್ರು ಒರಿಜಿನಲ್, ಅವ್ರ ಕೆಲಸ ಏನಿದೆ ಬಗಳೋದೆ. ನಾಯಿಗಳ ಕೆಲಸ ಏನು? ಬಗಳೋದೆ, ಅವ್ರ ಸ್ವಭಾವ ಅದು. ನಾಯಿಗಳ ಸ್ವಭಾವ ಅಂತಂದ್ರೆ ಬಗಳೋದೆ, ಅವ್ ಬಗಳ್ತಾ ಇರ್ತಾವ. ನಾವು ಆನೆ ತರ ಸುಮ್ಮನೆ ಹೋಗೋದು, ನಮ್ಮ ರಾಜ್ಯ ಮಾರ್ಗ ಹಿಡ್ಕೊಂಡು ಹೋಗೋದು. ನಾವು ಹೆಂಗ್ ಹೋಗ್ತಿದ್ದೆ ಆನೆ ಅದು ಹಿಂದ ಮುಂದ ನೋಡ್ತಿದ್ದಾನೆ, ಯಾರು ಬಂದಾರ, ಯಾರು ಹೋದಾರ, ಯಾರು ನೋಡ್ತಾ ಇದಾರ, ಯಾರು ಬೊಗಳ್ತಾ ಇದಾರ, ಯಾರು ಹೊಗಳ್ತಾ ಇದಾರ, ಏನ್ ತಿನ್ನಕ್ ತಂದಾರ, ಏನು ನೋಡಲ್ಲ ಅದು. ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ ಅದು. ಹಾಗೆ ಆನೆ ತರ ಸಾಧುಗಳ ಸಾಧಕರ ಜೀವನ ಇರಬೇಕು. ನಾಯಿ ತರ ಬಗಳೋರ್ ಕೆಲಸ ಬೊಗಳ್ತಾನೆ ಇರ್ತಾವ. ಯಾವಾಗ ಮಾಡ್ತೀವಿ ನೋಡ್ರಿ ನಾ ಇನ್ನು ಹೇಳಂಗಿಲ್ಲ, ಶ್ರಾವಕ ಸರಿ ಇಲ್ಲ ಅಂತ ಹೇಳಂಗಿಲ್ಲ. ರಪ್ಪ ಅಂತ ಮನೆ ಬಿಟ್ಟು ಹೊರಗೆ ಹೋಗಿ ದೀಕ್ಷಾ ತಗೊಂಡು ಒಳ್ಳೆ ಗುರುಗಳ ಹತ್ರ ಸಾಧನೆ ಮಾಡ್ಕೊಂಡು ಕೈಯಲ್ಲಿ ಪಿಂಚಿ ಕಮಂಡ್ ಹಿಡ್ಕೊಂಡು ಸಮಾಧಿ ಮರನ್ನು ಸಾಧಿಸ್ಬಿಡೋದು ನೋಡ್ರಿ ಇದು. ಇದಕ್ಕಿಂತ ಏನೈತೆ? ಇದಕ್ಕಿಂತ ಜೀವನನೇ ಬೇರೆ ಇಲ್ಲ. ನಾವೆಲ್ಲ ಹೇಳ್ತೀವಿ ನಡೆದಾಡೋ ಮಹಾವೀರದ ನಿಂದೆ ಮಾಡ್ತೀವಿ ನಾವೀಗ ಅಂತ ಮೂರ್ಖರು ಕೂಡ ಇದಾರೆ. ಈಗ ಏನ್ ಮಾಡೋದು ಹೇಳ್ರಿ ಅವ್ರಿಗೆ? ನಡೆದಾಡುವ ಮಹಾವೀರದ ನಿಂದೆ ಮಾಡ್ತಾ ಇದೀವಿ ನಾವು ಕೆಲವೊಬ್ರು. ಅಂತ ಮೂರ್ಖರು ಸಹ ಇದ್ದಾರೆ ಇಂಥ ಜೀವನದಲ್ಲಿ. ಆ ಜೀವನ ಅಂತ ಮೂರ್ಖರು ಇದರಲ್ಲಿ ಇದೆ ನಾವು ಇವಾಗ. ಆತಾಗ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ಭಗವಂತರಿಗೆ ಬೈಯಲ್ಲ ನೀವು? ನಾನೇನು ಕೇಳೋದು, ಭಗವಂತರಿಗೆ ಬೈಯಲ್ಲ ನೀವು? ಭಗವಂತರ ನಿಂದೆ ಮಾಡಲ್ಲ ನೀವು? ಕೆಲವೊಂದು ಜನ ಇದಾರೆ ಭಗವಂತರ ನಿಂದೆ ಮಾಡಲ್ವಾ? ಏಯ್ ಗೋನ್ ಹಾಕ್ಬೇಡಿ, ನಿಂದೆ ಮಾಡುವಂತರು ಇದಾರೆ ಭಗವಂತರ ನಿಂದೆ. ಅವರು ಇದಾರ ಈಗ. ನೀವೊಂದು ಮಾಡಲ್ಲ ಅಂತ ಎಲ್ಲರೂ ಮಾಡಲ್ಲ ಅಂತ ಇದಾರ ಅವರು. ಇಲ್ಲಿ ಕೇಳ್ರಿ, ಎಲ್ರು ಟೀಚರ್ಗಳು ಆಗ್ಬೇಡ್ರಿ. ಬಾಹುಬಲಿ ಭಗವಂತರದು ಮಸ್ತಕಾಭಿಷೇಕ ಸಮಯದಲ್ಲಿ ಒಬ್ಬ ಹೇಳೋಗಿದ್ದಾನೆ, ಚಡ್ಡಿ ಹಾಕಿರ ಭಗವಂತರಿಗೆ ಅಂತ ನಿಂದೆ ಮಾಡ್ಲಾಗಿದ್ದ ಮಗವ ಮಾಡಿದ್ದಿಲ್ರಿ. ಆ ಭಗವಂತನಿಗೆ ಬಿಡಲ್ಲ ಕೆಲವೊಂದು ಅಜ್ಞಾನಿಗಳ. ಇನ್ನು ಮತ್ತೆ ವಿದ್ಯಾಸಾಗರ ಮಹಾರಾಜರಿಗೆ ಬಿಡ್ತಾರ ಅಜ್ಞಾನಿಗಳು? ಯಾರಿಗೆ ಬಿಟ್ಟಾರ? ಭಗವಂತರಿಗೆ ಬಿಟ್ಟಿಲ್ಲ, ಮತ್ತೆ ನಮ್ಮ ನಿಮ್ಮಂತವ್ರನ್ನ ಬಿಡ್ತಾರ ಅವ್ರ? ಅಷ್ಟೇ. इसलिए तो जवान से जवान, गोरे से नोरे व्यक्ति को आग में जला दिया जाता है, गंध रहित गुलाब में फूल को कचरे में डाल दिया जाता है. भैया समझ रहे क्या? गंध रहित गुलाब फूल को कचरे में डाल दिया जाता है. ಗಂಧ ಇಲ್ಲದ ಒಂದು ಪುಷ್ಪ ಇದ್ರು, ಒಂದು ಗುಲಾಬನ ಹೂವ ಇದ್ರು ಸಹ ಆ ಹೂವನ್ನು ಯಾರು ಲೈಕ್ ಮಾಡಲ್ಲ, ಯಾರು ಇಷ್ಟಪಡಲ್ಲ. ಅದನ್ನ ಕಚರಾ ಡಬ್ಬಿಯಲ್ಲಿ ಹಾಕ್ಬಿಡ್ತಾರ, ಕಸದ ತೊಟ್ಟೆಯಲ್ಲಿ ಹಾಕ್ಬಿಡ್ತಾರ ಅದನ್ನ. ಹೌದಲ್ಲ ವೈಭವನ? ನಮ್ದು ಹಂಗೈತ್ ನೋಡ್ರಿ. ನಾಳೆ ಗಂಧ ಇಲ್ಲಾಗಿದ್ರೆ ನಮ್ಮನ್ನು ಕಸದ ತೊಟ್ಟಿಗೆ ಹಾಕ್ಬಿಡ್ತಾರ ಸಂತೋಷನ. ಗಂಧ ಇರೋದು ಒಳಗಡೆನ ಹೊರಗಡೆ ಬಂದ್ಬಿಡೋದು. ಎಲ್ಲಿವರೆಗೆ ಶರೀರದಲ್ಲಿ ಇನ್ನೂ ಗಂಧ ಇದೆ ಅಲ್ಲಿವರೆಗೆ ಗಂಧ ಆದ್ರೆ ಇಲ್ಲಿ ಅಂತ ತಿಳ್ಕೊಳ್ಳೋದು ನಮ್ಮ ಶಕ್ತಿ. ಇಲ್ಲಿ ತಿಳ್ಕೊಳ್ಳೋದೇನಂದ್ರೆ ನಮ್ಮ ಕೈಕಾಲದಲ್ಲಿ ಇನ್ನೂ ಶಕ್ತಿ ಇದೆ ಅನ್ಕ ತನಕ ನಾವು ಇಲ್ಲಿಂದ ಹೊರಗೆ ಬಂದ್ಬಿಡೋದು. ಶಕ್ತಿ ಹೀನಾದ್ರೆ ಕೂಡ ನಮಗೂ ಬೆಲೆ ಇಲ್ಲ. ಅಲ್ಲಿ ಕೂತ್ಕೋ, ಸುಮ್ಮನೆ ಮೂಲೆ ಕೂತ್ಕೊ ಅಂತ ಹೇಳ್ತಾರೆ. ಅಲ್ಲಿ ಏನು ಕೊಡ್ತೀವ ಅದ ಸುಮ್ಮನೆ ತಿಂದು ಉಂಡು ಗಪ್ ಸುಮ್ಮನೆ ಸುಮ್ಮನೆ ಇರ್ಬೇಕು. ಇಲ್ಲಿ ಉಯಿ ಟುಯಿ ಮಾಡಿದ್ರೆ ಹೋದ ವೃದ್ಧಾಶ್ರಮದ ಬಿಸಾಡ್ಬಿಡ್ತೀವಿ ಅಂತ ಹೇಳ್ಬಿಡ್ತಾರ. ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಮತ್ತೆ ಉಯಿ ಟುಯಿ ಏನಾರ ಮಾಡಿದ್ರೆ ವೃದ್ಧಾಶ್ರಮದಲ್ಲಿ ಹೋಗಿ ಬಿಸಾಡ್ಬಿಡ್ತೀವಿ ನಿಮ್ಮನ್ನ ಅಂತ ಹೇಳ್ಬಿಡ್ತಾರ. ಆ ವೃದ್ಧಾಶ್ರಮದಲ್ಲಿ ಬಿಸಾಡ್ತೀವಿ ಅಂತ ಅನ್ನೋದಕ್ಕಿಂತ ಮುಂಚೆ ನಾವೇ ಹೊರಗೆ ಬಂದ್ಬಿಡೋದು.
ಜೈನರು ಗುತ್ತಿ, ಹಾ ಅದು ರೆಡಿ ಇದೆ ಅಲ್ಲಿ, ಜೈನರು ಗುತ್ತಿಗೆ ಮಾಡ್ತಾ ಇದೀವಿ. ವ್ರತಿಕರಿಗೋಸ್ಕರ ರೆಡಿ ಇದಾವೆ. ವ್ರತಿಕರಿಗೋಸ್ಕರನೇ ಒಂದು ಭವನ ಮಾಡ್ತಾ ಇದೀವಿ. ವ್ರತಿಕರಿಗೋಸ್ಕರನೇ ಒಂದು ಭವನ ಮಾಡ್ತಾ ಇದೀವಿ. ಸಮಾಧಿ ಭವನ ಸಹ ಮಾಡ್ತಾ ಇದ್ದೇವೆ. ಅಲ್ಲಿ ಯಾರಿಗೆ ಸಲ್ಲೇಖನ ತಗೊಳ್ಳೋದಿದೆ, ಯಾರಿಗೆ ಸಲ್ಲೇಖನ ಹೆಸರು ಬರ್ಕೊಳ್ಳೋದಲ್ಲಿ ಸಿಸ್ಟಮ್ ಇಲ್ಲ. ನಮ್ಮ ಹತ್ರ ಅಲ್ಲಿ ನಮ್ದೊಂದು ಹೆಸರು ಬರ್ಕೊಳ್ರಿ ಅಂತ, ನಮ್ದೊಂದು ಹೆಸರು ಬರ್ಕೊಡ್ರಿ ಅಂತ. ಅಲ್ಲಿ ಹೆಸರು ಬರ್ಕೊಂಡು ಸಿಸ್ಟಮ್ ಇಲ್ಲ. ನೀವು ವ್ರತಿಕರಿದ್ದೀರಾ ಅಲ್ಲಿ ಬಂದು ನಿಂತ್ಕೊಳ್ಬಹುದು ಇಷ್ಟೇ. ಅಲ್ಲಿ ಬೇರೆ ವ್ಯವಸ್ಥೆ ಬುಕಿಂಗ್ ಅಲ್ಲಿ ಏನು ರಿಸರ್ವೇಶನ್ ಎಂಥದ್ದು ಇಲ್ಲ. ಅಲ್ಲಿ ವ್ಯವಸ್ಥೆನೇ ಇಲ್ಲ. ಅದು ಸಮಾಧಿ ಭವನ, ವೃತ್ತಿ ಭವನ ಅಂತ ನಾವು ಮಾಡ್ತಾ ಇದ್ದೇವೆ. ಅಲ್ಲಿ ಆ ಭವನದಲ್ಲಿ ಬಂದು ನಿಮ್ಮ ಸಾಧನೆ ಮಾಡಿಕೊಂಡು ಸಮಾಧಿ ಸಲ್ಲೇಖನ ಮರಣ ಸಾಧಿಸ್ಕೊಂಡು ಅಂತ ಪ್ರಕೃತಿ ಮಡಿಲಿನಲ್ಲಿ, ಎಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಸಮಾಧಿ ಸಾಧಿಸ್ಕೊಳ್ಳೋದು. ಯಾವ ಊರು, ಯಾವ ಜನ, ಯಾವ ಸಂಸಾರಿ, ಯಾವ ಕುಟುಂಬ, ಯಾವ ಪರಿವಾರದ ಸಹವಾಸ ಇಲ್ಲದ ಸ್ಥಾನದಲ್ಲಿ ಸಮಾಧಿ ಮಾಡ್ಕೊಳ್ಳುವಂಥ ಸ್ಥಾನ ಅಲ್ಲಿ ನಾವು ಚಾಯ್ಸ್ ಮಾಡಿದ್ದೀವಿ. ಅಂತ ಸಮಾಧಿ ಭವನ ಮಾಡೋದಿದೆ. ಆ ಸಮಾಧಿ ಭವನದಲ್ಲಿ ಬಂದ್ ಮಾಡ್ಕೊಳ್ರಿ, ಯಾರು ಮಾಡ್ಕೊಳ್ರಿ, ನಿಮ್ಮದೇ ಐತಿ ಅಲ್ಲಿ ಏನ್ರಿ. ಅದಕ್ಕೆ ಫೀಗಿ ಏನಿಲ್ಲ, ಅಡ್ಮಿಷನ್ ಫೀ ಅವೆಲ್ಲ ಅಂತ ಫೀಗಿ ಏನಿಲ್ಲ ಅಲ್ಲಿ. ಎಂಥದಿಲ್ಲ. ನಿಮಗೆ ಬಂದ್ ಮಾಡ್ಕೊಳ್ರಿ, ತಿಂದ್ಕೊಂಡ್ರಿ, ಹೋರಿ ಸಮಾಧಿ ಮಾಡ್ಕೊಳ್ರಿ, ಸಾಧಿಸ್ಕೊಳ್ರಿ. गंध रहित गुलाब के फूल को कचरे के डिब्बे में डाल दिया जाता है भैया, नकली नोटों के लिए दोनों हाथ से लुटाते हैं। राग आग का काम करता है, राग आग का काम करता है। जितना राग करोगे उतना जलोगे, जितना राग करोगे उतना ಜಲೋಗೆ. ರಾಗ ಬೆಂಕಿ ಕೆಲಸ ಮಾಡ್ತಾ ಇರುತ್ತೆ. ಅದು ನೀನು ಎಷ್ಟು ರಾಗ ಮಾಡ್ತೀರಾ ಅಷ್ಟು ಬೆಂಕಿ ನಿಮ್ಮನ್ನ ಸುಡ್ತಾ ಇರುತ್ತೆ. ಇಸ್ಲಿಯೇ ಈ ಕಾರಣದಿಂದ ಆಚಾರ್ಯ ಭಗವಾನ್ ಕುಂದ ಸ್ವಾಮಿ ಸಮಯ ಸಾರಕ್ಕೆ ಪುಣ್ಯ ಪಾಪ ಅಧಿಕಾರ ಮೇಲೆ ಲಿಖತೆ ಹೇ. ಸಮಯ ಸಾರದ ಪುಣ್ಯ ಪಾಪದ ಅಧಿಕಾರದಲ್ಲಿ ಆಚಾರ್ಯ ಕುಂದ ಭಗವಂತರು 150ನೇ ನಂಬರ್ ಗಾತೆಯಲ್ಲಿ ಏನ್ ಹೇಳ್ತಾರ ಅಂತಂದ್ರ, ರತ್ತೋ ಬಂದದಿ ಕಮ್ಮಂ ಮುಂಚದಿ ಜೀವೋ ವಿರಾಗ ಸಂಪತ್ತೋ ಏಸೋ ಜಿನೋವದೇಸೋ ತಮ್ಮ ಕಮ್ಮೆ ಸುಮಾರಜ್ಜ. ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಆಚಾರ್ಯ ಕುಂದ ಭಗವಂತರು, ರಾಗಿ ಜೀವತೋ ಕರ್ಮೋ ಕೋ ಬಾಂಧತಾ ಹೇ. ರಾಗಿ ಜೀವಿಗಳಂತೂ ಕರ್ಮಗಳನ್ನ ಕಟ್ಕೊಳ್ತಾ ಇದ್ದಾನ. ತಥಾ ವೈರಾಗ್ಯತೋ ಪ್ರಾಪ್ತ ಹುವಾ ಜೀವ ಕರ್ಮ ಸೇ ಛೂಟ್ತಾ ಹೇ. ಯಾರು ವೈರಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರ ಆ ಜೀವ ಏನ್ ಮಾಡತ್ತೆ ಅಂತಂದ್ರೆ ಕರ್ಮಗಳನ್ನ ಬಿಡಿಸ್ತಾ ಇದೆ, ಕರ್ಮಗಳನ್ನ ಕ್ಷಯ ಮಾಡ್ತಾ ಇದೆ. ರಾಗಿ ಮತ್ತು ವೈರಾಗಿ ಅಂತರ ಇಷ್ಟ ಇದೆ ನೋಡ್ರಿ. ಇಲ್ಲಿ यह जिनेन्द्र भगवान का उपदेश है. ಇದೇನಿದೆ, ಇದು ಜಿನೇಂದ್ರ ಭಗವಂತರದ ಉಪದೇಶ ಇದೆ. ಇಸ್ ಕಾರಣ ಸೇ ಹೇ ಭವ್ಯ ಜೀವೋ, ಈ ಕಾರಣದಿಂದ ಹೇ ಭವ್ಯ ಜೀವಿಗಳೇ ಏನ್ ಮಾಡಿ ಸಂತೋಷನ್ನ, ತುಮ್ ಕರ್ಮೋ ಮೇ ಪ್ರೀತಿ ಮತ್ ಕರೋ. ನೀವೇನ್ ಮಾಡ್ಬೇಡ್ರಿ, ಆ ಕರ್ಮಗಳಲ್ಲಿ ಪ್ರೀತಿ ಇಟ್ಕೊಳ್ಳಕ್ಕೆ ಹೋಗಬೇಡಿ. ರಾಗಿ ಮತ್ ಹೋ, ರಾಗಿ ಆಗ್ಲಿಕ್ಕೆ ಹೋಗಬೇಡಿ. ರಾಗ ಬಂಧ ಕಾ ಕಾರಣ ಹೇ. ರಾಗ ಏನಿದೆ ಇದು ಬಂಧಕ್ಕೆ ಕಾರಣವಾಗಿದೆ. ರಾಗಕ್ಕೆ ಪರಿಹಾರಕ್ಕೆ ಲಿಯೇ ಸಾಧಕ, ರಾಗದ ಪರಿಹಾರಗೋಸ್ಕರ ಈ ಸಾಧಕ ಏನ್ ಮಾಡ್ತಾನಂತಂದ್ರ ಚಾರಿತ್ರಕೋ ಧಾರಣ ಕರ್ತಾ ಹೇ. ಏನ್ ಧಾರಣೆ ಮಾಡ್ಕೊಳ್ತಾರ, ಚಾರಿತ್ರವನ್ನು ಧಾರಣೆ ಮಾಡ್ಕೊಳ್ತಾರ. ಚಾರಿತ್ರ ಧಾರಣ ಕರ್ನೆ ಸೆ ಜೀವ ಶಕ್ತಿ ಸಂಪನ್ನ ಹೋ ಜಾತಾ ಹೇ. ಮತ್ ಯಾವ ಜೀವ, ಆ ಭವ್ಯ ಜೀವ, ಆ ಸಾಧಕರು ಚಾರಿತ್ರವನ್ನು ಧಾರಣೆ ಮಾಡ್ಕೋತಾರ, ಆ ಜೀವಕ್ಕೆ ಏನಾಗತ್ತೆ ಅಂತಂದ್ರೆ ಶಕ್ತಿ ಸಂಪನ್ನರಾಗ್ಬಿಡ್ತಾರ. ಅವರು ಶಕ್ತಿ ಬಲ ಸಿಗತ್ತೆ ಅವರಿಗೆ, ಮತ್ತೆ ಬಲ ಪ್ರಕಟವಾಗತ್ತೆ ರಾಗವನ್ನು ತ್ಯಾಗ ಮಾಡೋಕೆ ಅಂತ ಹೇಳ್ತಾರೆ. ಇಲ್ಲಿ ತನಕಿ ಶಕ್ತಿ ಸೇ ನಹಿ, ತನಕ್ಕೆ ಶಕ್ತಿ ಸಿಗುವುದಿಲ್ಲ. ಅಲ್ಲಿ ನೀವು ಅನ್ಕೊಂಡಿರ್ಬೋದು ಚಾರಿತ್ರ ಧಾರಣೆ ಮಾಡ್ಕೊಂಡ್ರೆ ಈ ಶರೀರಕ್ಕೆ, ಈ ಕಾಯಾಗೆ, ಈ ತನಕ್ಕೆ ಶಕ್ತಿ ಸಿಗಬಹುದು ಅಂತ ಅನ್ಕೊಳ್ಬಹುದು. ತನಕಿ ಶಕ್ತಿ ನಹಿ, ಮನಕಿ ದೃಢತಾ ಸೇ. ಮನಸ್ಸಿನಿಗೆ ಒಂದು ಶಕ್ತಿ ಸಿಗತ್ತೆ, ಮನಸ್ಸಿನಲ್ಲಿ ಒಂದು ದೃಢತೆ ಪ್ರಕಟವಾಗತ್ತೆ. ಸಂಯಮ ಧಾರಣ ಕಿಯಾ ಜಾತಾ ಹೇ. ಆ ಮನಸ್ಸಿನ ದೃಢತೆಯಿಂದ ಏನಾಗತ್ತೆ, ವೈಭವನ್ನ ಸಂಯಮ ಧಾರಣೆ ಮಾಡ್ಕೊಳ್ಳಕ್ಕಾಗತ್ತೆ. ಸಂಯಮ ಧಾರಣೆ ಮಾಡ್ಕೊಂಡ್ಬಿಡ್ತಾರ. मन की दृढ़ता से जो चारित्र धारण किया जाता है वह चारित्र
ಪರಿಶಃ ಉಪಸರ್ಗ के आने पर भी छूटता नहीं है. ಆ ಮನಸ್ಸಿನ ದೃಢತೆಯಿಂದ ಏನು ಸಂಯಮ ಧಾರಣೆ ಮಾಡಿಕೊಂಡಿದೀವಿ, ಆ ಸಂಯಮದಿಂದ ಏನಾಗಲ್ಲ, ಎಷ್ಟೋ ಪರಿಶಯಗಳು ಬರಲಿ, ಎಷ್ಟೋ ಉಪಸರ್ಗಗಳು ಬರಲಿ, ಆ ಉಪಸರ್ಗ ಸಂದರ್ಭದಲ್ಲಿ, ಪರಿಶಯದ ಸಂದರ್ಭದಲ್ಲಿ ಏನಾಗಲ್ಲ ಚಂದನ್, ಏನಾಗಲ್ಲ ಪರಿಶಯದ ಸಂದರ್ಭದಲ್ಲಿ, ಉಪಸರ್ಗದ ಸಂದರ್ಭದಲ್ಲಿ ಏನಾಗುವುದಿಲ್ಲ, ತನ್ನ ದೃಢತೆಯಿಂದ, ತನ್ನ ಚಾರಿತ್ರದಿಂದ ಅವರು ರಹಿತ ಆಗುವುದಿಲ್ಲ, ಚಾರಿತ್ರವನ್ನು ಕಳ್ಕೊಳ್ಳುವುದಿಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ದೃಢತೆ ಇದೆ, ಅಲ್ಲಿ ಮನಸ್ಸಿನಲ್ಲಿ ಶಕ್ತಿ ಪ್ರಬಲವಾದ ಶಕ್ತಿ ಇದೆ. ಆ ಶಕ್ತಿಯ ಚಾರಿತ್ರದಿಂದ ಅವರು ರಹಿತ ಆಗುವುದಿಲ್ಲ. ಅಪಿತು ಚಾರಿತ್ರ ಧಾರಣ करने से, ಚಾರಿತ್ರವನ್ನು ಧಾರಣೆ ಮಾಡಿಕೊಂಡ ನಂತರ ಪರಿಶಃ ಉಪಸರ್ಗ ಸಹನ करने की ಶಕ್ತಿ, ಪರಿಶಃ ಮತ್ತು ಉಪಸರ್ಗವನ್ನು ಸಹನೆ ಮಾಡುವಂತ ಶಕ್ತಿ ಏನಾಗುತ್ತೆ, ಆಟೋಮೆಟಿಕ್ ಪ್ರಾಪ್ತ ಆಗ್ತಾ ಇರುತ್ತದೆ. ರಾಗಿ ವ್ಯಕ್ತಿ ಪರಿಶಃ ಉಪಸರ್ಗ ಸಹನೆ से डरता है. ಯಾರು ಹೆದರ್ತಾರೆ ಹೇಳ್ರಿ ಸಂತೋಷನ್ನ? ಯಾರು ಹೆದರ್ತಾರೆ ಹೇಳಿ? ಈ ಪರಿಶಯಗಳಿಗೆ, ಈ ಉಪಸರ್ಗಗಳಿಗೆ, ಈ ಕಷ್ಟಗಳಿಗೆ, ಮುಂದೆ ಆಗುವಂತ ದೀಕ್ಷಾ ತಗೊಂಡ ನಂತರ ಅನೇಕ ಕಷ್ಟಗಳು, ಅನೇಕ ಪರಿಶಯಗಳು, ಅನೇಕ ಉಪಸರ್ಗಗಳು ಬರ್ತಿರ್ತಾವ. ಈ ಉಪಸರ್ಗ ಪರಿಶಯ ಆದಿಯಿಂದ ಯಾರು ಹೆದರ್ತಾರೆ ಹೇಳಿ ನೋಡೋಣ? ರಾಗಿ ಜೀವಿಗಳು ಹೆದರ್ತಾರ. ನೀವು ರಾಗಿ ಇದ್ರಾ ವಿತರಾಗಿ ಆಗ್ಬೇಕಂತಿದ್ದೀರಾ? ಒಪ್ಕೋತಾರ ನೋಡ್ರಿ. ಈ ಸದ್ಯಕ್ಕೆ ನಾನು ರಾಗಿ ಇದೀನಿ ಮಹಾರಾಜರ, ಮುಂದೆ ವೀತರಾಗಿ ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ವೈರಾಗಿ ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬೇಕು. ಈ ಸದ್ಯಕ್ಕೆ ಏನಿದ್ರೆ ನೀವು ರಾಗಿ ಇದೀರ, ತೊಂದರೆ ಇಲ್ಲ. ಆದ್ರೆ ಮುಂದೆ ವೀತರಾಗಿ ಆಗೋದಿದೆ, ಅದಕ್ಕೆ ವೈರಾಗಿ ನನಗೆ ಆಗೋದಿದೆ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ವೈರಾಗಿ ಆಗ್ರಿ, ಹೆದರೋಂಗಿಲ್ಲ. ಹೆದರಿದ್ರೆ ಜೀವನನೇ ಆಗಲ್ಲ, ಹೌದಿಲ್ರಿ? ಹೆದರೋಂಗಿಲ್ಲ, ಹೆದರಿದ್ರೆ ಜೀವನ ಆಗುವುದಿಲ್ಲ. ರಾಗಿ ವ್ಯಕ್ತಿ ಪರಿಶಃ उपसर्ग सहने से डरता है, परंतु जब वह वीतरागी बन जाता है, ರಾಗಿ ವ್ಯಕ್ತಿ ಪರಿಶಃ ಮತ್ತು ಉಪಸರ್ಗಗಳಿಗೆ ಹೆದರುತ್ತಿರ್ತಾನ. ಆದರೆ ಯಾವಾಗ ಅವನು ವೀತರಾಗಿ ಆಗ್ಬಿಡ್ತಾನ, ತಬ ಸಹನ करने के लिए सरलता से तैयार हो जाता है. ವೀತರಾಗಿ ಆದ ತಕ್ಷಣ ಸಹನೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬಹಳ ದೊಡ್ಡ ಶಕ್ತಿ ಸಿಕ್ಬಿಡುತ್ತೆ, ಅವರಿಗೆ ಬಲ ಸಿಕ್ಬಿಡುತ್ತೆ, ಅವರಿಗೆ ತಯಾರು ಹೋ ಜಾತಾ ಹೈ. ಸಾಧಕ ದಂಶ ಮಸಕ ಪರಿಚಯ ಕೋ ಕೇಸೆ ಸಹನ ಕರ್ತಾ ಹೈ. ಈ ಸಾಧಕರು ದಂಶ ಮಸಕ ಪರಿಚಯಗಳನ್ನ ಯಾವ ರೀತಿ ಸಹನೆ ಮಾಡ್ಕೊಳ್ತಾರ ಅನ್ನೋಂಥ ವಿಷಯ ಇವಾಗ ಪ್ರಾರಂಭ ಆಯ್ತು ನೋಡ್ರಿ. ಇಲ್ಲಿವರೆಗೆ ಪೀಠಿಕೆ ಇತ್ತು, ಇನ್ನು ಇಲ್ಲಿಗೆ ಸ್ಟಾರ್ಟ್ ಆಯ್ತು. ದಂಶ ಮಸಕ ಪರಿಚಯಗಳನ್ನ ಹೇಗೆ ಸಹನೆ ಮಾಡ್ಕೊಳ್ತಾರ ಅನ್ನೋಂಥ ಮಾತಿಲ್ಲಿ ಹೇಳ್ತಾರ. ಮುನಿ ರಾಜ್ ಜಬ ಧ್ಯಾನ ಲಗಾತೆ ಅಜ್ಗರ್ ಆ ಜಾತಾ. ಮುನಿರಾಜರು ಯಾವಾಗ ಧ್ಯಾನಕ್ಕೆ ಕೂತ್ಕೊಂಡಿರ್ತಾರ, ಅಜ್ಗರ್ ಅಂತಂದ್ರೆ ಹೆಬ್ಬಾವು ಬಂದ್ಬಿಡುತ್ತೆ. ಮುನಿರಾಜ್ ಕಿ ಸಮತಾ ದೇಖೋ ತನ್ ಸಿಂಹ ಖಾ ಜಾತ. ಮುನಿರಾಜರ ಹತ್ರ ಎಷ್ಟು ಸಮತೆ ಇದೆ, ಎಷ್ಟು ಸಂಯಮ ಇದೆ, ಎಷ್ಟು ಸಮಾನ ಭಾವ ಇದೆ. ಸಿಂಹ ಬಂದು ಅವ್ರ ಶರೀರವನ್ನು ಏನ್ ಮಾಡ್ತಾ ಇದೆ, ತಿಂತಾ ಇದೆ. ಆದ್ರೂ ಸಹ ಅವರು ಅಚಲವಾಗಿ ನಿಂತ್ಕೊಂಡ್ಬಿಟ್ಟಾರ. ಅವರು ಛಲ ಇಲ್ಲ, ಅಚಲವಾಗಿ ನಿಂತ್ಕೊಂಡ್ಬಿಟ್ಟಾರ. ಅವರು ಅಚಲವಾಗಿ ತನ್ನ ಧ್ಯಾನದಲ್ಲಿ ಲೀನರಾಗ್ಬಿಟ್ಟಾರ ಅಂತ ಹೇಳ್ತಾರೆ ಇಲ್ಲಿ. पूज्यपाद आचार्य पूज्यपाद स्वामी ने दंश मसक परिचय का स्वरूप सर्वार्थ सिद्धि में इस प्रकार से प्रतिपादित किया है. आचार्य पूज्यपाद स्वामिಗಳು ದಂಶ ಮಸಕ ಪರಿಚಯದ ಬಗ್ಗೆ, ಸ್ವರೂಪದ ಬಗ್ಗೆ ಸರ್ವಾರ್ಥ ಸಿದ್ಧಿ ಈ ಗ್ರಂಥದಲ್ಲಿ ಈ ಪ್ರಕಾರ ಪ್ರತಿಪಾದನೆ ಮಾಡಿದ್ದಾರೆ. ಏನಂತಂದ್ರೆ, सूत्र में दंश मशक पद का ग्रहण उपलक्षण मात्र है, जैसे ಕೋವು ಸೆ ಘೀ ಕಿ ರಕ್ಷಾ ಕರ್ನಿ ಚಾಹಿಯೇ. ಯಾವ ರೀತಿ ಅಂತಂದ್ರೆ, ಕಾಗೆಯಿಂದ ತುಪ್ಪಿನ ರಕ್ಷಣೆ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಅಂತ ಹೇಳ್ತಾರೆ ಇಲ್ಲಿ. ಯಹಾ ಕಾಕ ಪದ ಕಾ ಗ್ರಹಣ उपघातक जितने जीव है उनका उपलक्षण है. इसलिए दंश मशक पद से दंश मशक ಅಂದ್ರೆ मक्खी, पिस्सू, खटमल, कीट, चीटी और बिच्छू आदि का ग्रहण होता है. ದಂಶ ಮಸಕದಲ್ಲಿ ಏನೇನು ಬರ್ತಾವ ಅಂತಂದ್ರೆ, ಇಲ್ಲಿ ಮಕ್ಕಿ ಅಂತಂದ್ರೆ ನೊಣಗಳು, ಆಮೇಲೆ ಪಿಸ್ಸು ಅಂದ್ರೆ ಚಿಕ್ಕಾಡ ಅಂತ ಹೇಳ್ತೀವಿ ನಮ್ಮ ಕಡೆ, ಅವು ಚಿಕ್ಕಾಡ. ಅದನ್ನೆಲ್ಲ ನೋಡ್ಬೇಡ ಸುಮ್ಮನೆ. ಅದೇ 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 ಅದೊಂದು ಟೆನ್ಷನ್ ಮಾಡ್ಕೊಂಡ್ಬಿಡ್ರಿ. ಯಾವಾಗೊಂದು ಹಿಂಗೆ ಮಾಡ್ತಾನೆ ಕೈ, ಅದಕ್ಕೆ ಸೊಳ್ಳೆ ಅಲ್ಲ, ನೊರಜ್ ಅಂತ ಹೇಳ್ತೀವಿ ನಾವು. ಕಣ್ಣುಳ
ಗುಂಗ್ರಿ ಗುಂಗ್ರಿ ಗುಂಗ್ರಿ, ಹಾ ಯಾವ್ದ್ರ ಇರಿ ತಡ್ರಿ. ಆಮೇಲೆ ಕಟ್ಮಲ್ ಅಂದ್ರೆ ತಗನೆ, ಆಮೇಲೆ ತಿಗನೆ, ನಾವು ತಗನೆ ಅಂತ ಹೇಳ್ತೀವಪ್ಪ, ತಿಗನೆ ತಿಗನಿ ಎಲ್ಲ ಒಂದೇ ಇಲ್ಲ ನಮ್ಮ ಕಡೆ. ಆಮೇಲೆ ಕೀಟ ಅಂದ್ರೆ ಕ್ರಿಮಿಗಳು, ಚೀಟಿ ಅಂದ್ರೆ ಇರುವೆಗಳು, ಬಿಚ್ಚು ಅಂದ್ರೆ ಚೇಳು ಹುಳ, ಇವ ಆದಿ ಎಲ್ಲಾ ಪ್ರಕಾರದಲ್ಲಿ ಗ್ರಹಣ ಮಾಡ್ಕೊಳ್ಬೇಕಂತ ಹೇಳ್ತಾರ. जो इनके द्वारा की गई बाधाओं को बिना प्रतिकार किए सहन कर लेते हैं. ಇವು ಮಾಡುವಂತ ಏನು ಬಾಧೆಗಳಿದಾವ, ಈ ಬಾಧೆಗಳಿಗೆ ಅವ್ರು ಯಾವುದೇ ಪ್ರಕಾರದ ಪ್ರತಿಕಾರ ಕೊಡದೆ ಅದನ್ನೆಲ್ಲ ಏನ್ ಮಾಡ್ತಾರ, ಸಹನೆ ಮಾಡ್ಕೋತಾ ಇರ್ತಾರ. मन वचन और काय से उन्हें बाधा नहीं पहुंचाते. ಮನ ವಚನ ಮತ್ತು ಕಾಯದಿಂದ ನಿಮಗೆ ತೊಂದರೆ ಕೊಡ್ತಾ ಇರುವಂತ ಆ ಕ್ರಿಮಿ ಕೀಟಗಳಿಗೆ ಅವ್ರೇನು ಮಾಡಲ್ಲ, ಪ್ರತೀಕಾರ ವಾಪಸ್ ಅವರಿಗೆ ತೊಂದರೆ ಕೊಡುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. नहीं पहुंचाते और निर्वाण की प्राप्ति मात्र संकल्प ही जिसका ओढ़ना है उससे उनकी वेदना को सह लेना ದಂಶ ಮಸಕ್ ಪರೇಶ ಜಯ ಕಹಾ ಜಾತಾ ಹೇ. ಅವರೆಲ್ಲವನ್ನು ಅದನ್ನ ಸಹನಶೀಲತೆಯಿಂದ, ಸಮತಾ ಭಾವದಿಂದ, ವೈರಾಗ್ಯ ದೃಢತೆಯಿಂದ ಅದನ್ನೆಲ್ಲವನ್ನು ಏನ್ ಮಾಡ್ತಾರ, ಅವರು ಸಹನೆ ಮಾಡ್ತಾರ. ಉದ್ದೇಶ ಅವ್ರದ್ದು ಮಾತ್ರ ಏನಿರುತ್ತೆ ಅಂತಂದ್ರೆ ನಿರ್ವಾಣ ಪ್ರಾಪ್ತಿ ಮಾಡ್ಕೊಳ್ಳೋದು ಉದ್ದೇಶ ಇರುತ್ತೆ. ಆ ನಿರ್ವಾಣ ಪ್ರಾಪ್ತಿ ಮಾಡ್ಕೊಳ್ಳುವಂತ ಉದ್ದೇಶದಲ್ಲಿರುವಾಗ ಅವ್ರಿಗೆ ಯಾವುದೇ ತೊಂದರೆಗಳು, ಪರಿಚಯಗಳು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. दंश मशक उपलक्षण मात्र है. दंश मशक जैसे जो देह के घातक प्राणी है, उन जीवों द्वारा दी गई पीड़ा दंश मशक परिचय के अंतर्गत ही समझी जाती है. मुनिराज अपनी काया से मोह नहीं करते. ಮುನಿಗಳು ತನ್ನ ಶರೀರದ ಮೇಲೆ ಯಾವುದೇ ಪ್ರಕಾರದ ಮೋಹವನ್ನು ಮಾಡುವುದಿಲ್ಲ. ಕಾಯ ಸೇ ಸದಾ ಮಮತ್ವ ಕಾ ಉತ್ಸರ್ಗ ಕರ್ತೆ ಹೇ. ಕಾಯದ ಮೇಲೆ ಇರುವಂತ ಮಮತ್ವವನ್ನು ಅವ್ರು ಏನ್ ಮಾಡ್ತಿರ್ತಾರ, ಉತ್ಸರ್ಗ ಅಂದ್ರೆ ತ್ಯಾಗ ಮಾಡಿರ್ತಾರ. ಕಾಯ ಸೇ ರಾಗ ನಹಿ ಕರ್ತೆ. ಕಾಯದ ಮೇಲೆ ರಾಗ ಮಾಡುವುದಿಲ್ಲ. ಯ ಶರೀರ ನಶ್ವರ ಹೇ, ನಾಶವಾನ್ ಹೇ, ದುರ್ಗಂಧಿತ ಹೇ, ಅಪವಿತ್ರತಾ ಸೇ ಭರಾ ಹುವಾ ಹೇ. ಈ ಶರೀರ ಏನಿದೆ ಅಂತಂದ್ರ ನಶ್ವರವಾಗಿದೆ, ನಾಶವಾನವಾಗಿದೆ, ದುರ್ಗಂಧಿತವಾಗಿದೆ. ಆಮೇಲೆ ಇದು ಶರೀರ ಏನಿದೆ ವೈಭವನ ಅಪವಿತ್ರವಾಗಿದೆ ಅನ್ನುವಂತ ಚಿಂತನೆ ಅವರು ಪ್ರತಿ ಕ್ಷಣ ಪ್ರತಿ ಸಮಯ ಮಾಡ್ತಿರ್ತಾರ. फिर इस काया से मोह क्यों? ಇಷ್ಟೆಲ್ಲ ಗಲೀಜವಾಗಿರುವಂತದ್ದು, ದುರ್ಗಂಧಿತವಾಗಿದೆ, ಅಪವಿತ್ರವಾಗಿದೆ, ನಾಶವಾಗುವಂತದ್ದಿದೆ, ಆಮೇಲೆ ನಶ್ವರವಾಗಿದೆ. ಇಂಥ ಶರೀರದ ಮೇಲೆ ನಾನು ಯಾಕೆ ಮೋಹ ಮಾಡಬೇಕು? ಕಲ್ಯಾಣ ಆತ್ಮ ಕಾ ಹೋತಾ ಹೇ, ಕಲ್ಯಾಣ ಶರೀರ ಕಾ ನಹಿ. ಕಲ್ಯಾಣ ಶರೀರದ ಆಗೋದಿಲ್ಲ, ಕಲ್ಯಾಣ ಯಾರ್ದಾಗೋದಿದೆ? ಆತ್ಮದ ಆಗೋದಿದೆ. ಆತ್ಮದ ಕಲ್ಯಾಣ ಆಗ್ತಾ ಇರುತ್ತದೆ. ಆತ್ಮ ಕಾ ಕಲ್ಯಾಣ ಹೋತಾ ಹೇ, ಶರೀರ ಕಾ ನಹಿ. ಸಿದ್ಧಾಲಯ में तो ಆತ್ಮ ಜಾತಿ ಹೇ, ಕಾಯ ನಹಿ. ಸಿದ್ಧಾಲಯಗೆ ಏನು ಹೋಗುತ್ತೆ? ಆತ್ಮ ಹೋಗುತ್ತೆ, ಅಲ್ಲಿ ಶರೀರ ಹೋಗುವುದಿಲ್ಲ. ಆತ್ಮ ನಿಕಲ್ ಜಾನೆ ಕೆ ಬಾದ್ ತೋ ಯಹ ಕಾಯ ಮಿಟ್ಟಿ ಹೋ ಜಾತಿ ಹೇ. ಈ ಶರೀರದಿಂದ ಸಂತೋಷನ ಆತ್ಮ ಹೊರಗಡೆ ಹೋಗ್ಬಿಡ್ತಂದ್ರ ಈ ಶರೀರ ಏನಾಗತ್ತೆ? ಮಣ್ಣು ಆಗಿಬಿಡತ್ತೆ. ಮಣ್ಣಿನಲ್ಲಿ ಮಣ್ಣಾಗಿ ಸೇರುವಂತ ಈ ಮಣ್ಣಿನ ಮೇಲೆ ಯಾಕೆ ಮೋಹ ಮಾಡಬೇಕು ಅಂತ ಕೇಳ್ತಾರೆ ಇಲ್ಲಿ. ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವಂತ ಈ ಮಣ್ಣಿನ ಮೇಲೆ ಯಾಕೆ ಮೋಹ ಮಾಡಬೇಕು ಅಂತ ಇಲ್ಲಿ ಕೇಳ್ತಾರೆ. ನಿಮಗೆ ಏನ್ ಮಾಡೋದು? ಯಾವಾಗ ಯಾವಾಗ ಡೇಟ್ ನೋಡ್ಬೇಕೇನ? ಮುಹೂರ್ತ ನೋಡ್ಬೇಕೇನ? ಪಂಚಾಂಗ ತೆಗಿಬೇಕೇನ? ನಾವು ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ರೆಡಿನೇ ಇದೇವ್. ನಾವ್ ಏನಾರ ಮಾಡಿ ಯಾರನ್ನಾದ್ರೂ ಮನೆಯಿಂದ ಹೊರಗೆ ಹಾಕ್ಸಿ ಒಂದ್ ಮಾತು ಹೇಳೇನ್ರಿ ನಿಮ್ಗ, ಒಂದ್ ಮಾತು ಹೇಳ್ತೀನಿ, ನೆನಪಲ್ಲಿ ಗಂಟು ಕಟ್ಕೊಂಡು ಇಟ್ಕೊಂಡ್ಬಿಡ್ರದ್ನ. ಏನಂತಂದ್ರ ಎಷ್ಟು ಜನ ಮನೆ ಬಿಟ್ಟು ಹೋಗ್ಯಾರಲ್ಲ, ಎಷ್ಟು ಜನ ಮನೆ ಬಿಟ್ಟು ದೀಕ್ಷಾ ತಗೊಂಡಾರಲ್ಲ, ಎಷ್ಟು ಜನ ಮನೆ ಬಿಟ್ಟು ದೀಕ್ಷಾ ತಗೊಂಡು ಮೋಕ್ಷ ಪಡ್ಕೊಂಡಾರಲ್ಲ, ಎಷ್ಟು ಜನ ಮೋಕ್ಷ ಮಾರ್ಗದ ಮೇಲೆ ನಡೀತಾ ಇದಾರಲ್ಲ, ಇವರೆಲ್ಲರನ್ನು ಯಾರೋ ಮನೆಯವ್ರು ಬಿಟ್ಟಿಲ್ಲ. ಇವರೆಲ್ಲರನ್ನು ಯಾರೂ ಮನೆಯವರು ಬಿಟ್ಟಿಲ್ಲ, ಯಾರೂ ಬಿಟ್ಟಿಲ್ಲ ಮನೆಯವರು. ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಾರ. ಅಂಥದ್ರಲ್ಲಿ ದೃಢತೆಯಿಂದ ಪುರುಷಾರ್ಥ ಮಾಡಿ ಎಲ್ಲವನ್ನು ಬಿಟ್ಟು ಹೊರಗಡೆ ಹೋಗ್ಯಾರ. ಇವತ್ತು ಆಚಾರ್ಯ ವಿದ್ಯಾಸಾಗರ ಮಹಾರಾಜರ ಹೆಸರು ತಗೊಳ್ತೀವಿ, ಆಚಾರ್ಯ ಶಾಂತಿಸಾಗರ ಮಹಾರಾಜರ ಹೆಸರು ತಗೊಳ್ತೀವಿ, ಆಚಾರ್ಯ ದೇಶಭೂಷಣ್ ಮಹಾರಾಜರ ಹೆಸರು ತಗೊಳ್ತೀವಿ, ಆಚಾರ್ಯ ವಿದ್ಯಾನಂದ ಮಹಾರಾಜರ ಹೆಸರು ತಗೊಳ್ತೀವಿ, ಆಚಾರ್ಯ ವರ್ಧಮಾನ್ ಸಾಗರ ಮಹಾರಾಜರ ಹೆಸರು ತಗೊಳ್ತೀವಿ, ಆಚಾರ್ಯ ವಿಶುದ್ಧ ಸಾಗರ, ಆಚಾರ್ಯ ವಿರಾಗ್ ಸಾಗರ ಆದಿ ಮಹಾನ್ ಸಾಧಕರದ
ಅಶೋಕ್ ಚಕ್ರವರ್ತಿಗಳ್ರಿ ಕೇಳ್ರಿ, ಇಂಥ ಮಹಾನ್ ಮಹಾನ್ ಸಾಧಕರದು ಆಚಾರ್ಯದು ನಾವು ಹೆಸರು ತಗೊಳ್ತೀವಿ. 24 ಜನ ತೀರ್ಥಂಕರರು, 24 ಜನ ತೀರ್ಥಂಕರ ಜೊತೆಗೆ ಎಷ್ಟೋ ಸಾವಿರಾರು ಕೋಟಿ ಜನ ದೀಕ್ಷಾ ತಗೊಂಡ್ರು, ಮೋಕ್ಷ ಪಡ್ಕೊಂಡ್ರು. ಎಷ್ಟು ಜನ ದೀಕ್ಷಾ ತಗೊಂಡ್ರಲ್ಲ, ಅವ್ರು ಯಾರನ್ನೂ ಅವ್ರ ಮನೆಯವರು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡೋದೇ ಇಲ್ಲ. ಅವರು ಅದನ್ನ ಬಿಡಿಸ್ಕೊಂಡು ಹೋಗ್ಬೇಕಂತ ಹೇಳಿದಾರ. ಅದನ್ನ ಏನ್ ಮಾಡ್ಬೇಕಾ? ಬಿಡಿಸ್ಕೊಂಡು ಹೋಗ್ಬೇಕಂತ ಹೇಳ್ಯಾರ. ನಾವು ಬಿಡಿಸ್ಕೊಳ್ತಾ ಇಲ್ಲ. ನೋಡ್ರಿ, ನಿಮಗೊಂದು ಉದಾಹರಣೆ ಹೇಳ್ತೀನಿ. ಮದುವೆ ಆಯ್ತಲ್ಲ, ಮದುವೆ ಆಯ್ತಿಲ್ಲ, ಮದುವೆ ಆದಾಗ ನಿಮ್ಮ ಹೆಂಡತಿ ನಿಮ್ ಬೆರಳು ಹಿಡಿದಿರ್ತಾಳ. ಮದುವೆಯಾಗ ಯಾವ ಬೆರಳು ಹಿಡಿದಿರ್ತಾರ? ಕಿರಿಬೆರಳು ಹಿಡಿದಿರ್ತಾರ. ಇಲ್ಲ, ಕಿರಿಬೆರಳು ನೀವು ಅವ್ರದ್ದು ಹಿಡಿದಿರ್ತಿರೋ ಅಥವಾ ಅವ್ರು ನಿಮ್ಮದು ಹಿಡಿದಿರ್ತಾರ? ಒಬ್ರಿಗೊಬ್ರು ಹಿಡಿದಿರಾಕಿಲ್ಲ, ಅವರ ನಿಮ್ಮದು ಹಿಡಿದಿರ್ತಾರ. ನೀವು ಒಬ್ರಿಗೊಬ್ಬರು ಅಂತ ಹೇಳ್ತಾರಲ್ವ, ಅವರೇ ನಿಮ್ಮ ಕಿರಿಬೆರಳು ಹಿಡಿದಿರ್ತಾರ. ಅವರೇ ನಿಮ್ಮ ಕಿರಿಬೆರಳು ಹಿಡಿದಿರ್ತಾರ. ಅದೇ ನೋಡ್ರಿ, ಕಿರಿಬೆರಳು ಹಿಡಿದಾರಲ್ಲ, ಅದಕ್ಕೆ ನಿಮ್ಮನ್ನ ಬಿಡ್ಲಿಕ್ಕಾಗತ್ತಿಲ್ಲ ಅವ್ರಿಗೆ. ಅವ್ರು ನಿಮ್ಮನ್ನ ಹಿಡ್ಕೊಂಡು ಜಗ್ಗಿ ಹಿಡಿತಿದ್ರ, ಅವ್ರು ನಿಮ್ಮ ಕಿರಿಬೆರಳು ಅವರು. ಅದಕ್ಕೆ ನಿಮ್ಮನ್ನ ಅವ್ರು ಬಿಡ್ತಾ ಇಲ್ಲ. ನಾವೇನ್ ಮಾಡ್ಬೇಕಾದ್ರೆ ಅದು ಬಿಡಿಸ್ಕೊಂಡು ಹೋಗ್ಬೇಕಾದ. ಸಂಪೂರ್ಣ ಕೈ ಕೊಟ್ಟಿಲ್ಲ ಅವ್ರ ಕೈಯಾಗ, ನೀವು ಬರೀ ಒಂದು ಬೆರಳು ಕೊಟ್ಟಿರ, ಅದು ಕಿರಿಬೆರಳು. ಅದೇ ಕೊಟ್ಟಿದ್ದು ತಪ್ಪಾಗಿತ್ತು ನೋಡ್ರಿ. ಅವಾಗ ನೀವು ಬರೇ ಒಂದಿಷ್ಟು ಬೆರಳು ಕೊಟ್ಟು ಬಿಟ್ಟಿರಿ, ನಿಮ್ಮನ್ನ ಹಿಡ್ಕೊಂಡು ಬಿಟ್ಟಾರ ಅವ್ರು. ಇಷ್ಟೇ ಕೊಟ್ಟಿರದ್ರ, ಇಷ್ಟೇ ಕೊಟ್ಟಾಗ ನಿಮ್ ಸಂಪೂರ್ಣ ಹಿಡ್ಕೊಂಡ್ ಬಿಟ್ಟಾರ ಅವ್ರ. ಇದನ್ನು ಬಿಡಿಸ್ಕೊಂಡ್ಬಿಡ್ರಿ ನೀವು. ಇದೇನು ಬಹಳ ದೊಡ್ಡದಾಗದಲ್ಲಿ ಬಿಡಿಸ್ಕೊಳ್ಳೋದ. ಎಂತೆಂತವ್ರು ಬಿಡಿಸ್ಕೊಂಡು ಹೋಗ್ಯಾರಂತ. ಮತ್ತೆ ನಾವ್ ಯಾವ ಮರದ ಎಲೆಗಳು ನಾವು ಹೌದಿಲ್ಲ ಸಂತೋಷನ? ಎಂತೆಂತವ್ರು ಬಿಟ್ಟು ಹೋಗ್ಯಾರ, ನಾವ್ ಯಾವ ಗಿಡದ ಎಲೆಗಳು ನಾವು ಎಲ್ಲ ಖರೆ ಐತಿ ಅನ್ಕೋತ ಇಲ್ಲೇ ಕುಂಡಂಗಿಲ್ಲ. ಬಿಟ್ಟು ಬಿಡ್ಬೇಕದ್ನ. ಈಗ ಬಿಡ್ಲೇಬೇಕದ್ನ. ಬಿಟ್ರನ ಇಲ್ಲದ್ರ ಅಲ್ಲೇ ನೋಡ್ರ, ಮೋಹರೂಪಿ ಕೀಚಡದಲ್ಲಿ, ಮೋಹರೂಪಿ ಮಲದಲ್ಲಿ ಅಲ್ಲೇ ಸಿಕ್ಕಾಕೊಂಡು ಕೂತ್ಕೊಳ್ಬೇಕಾಗತ್ತೆ. ಏನ್ ಮಾಡೋದು ಪಾರ್ಶ್ವನಾಥನ್ನ? ಹೇಳ್ರಿ, ಏನ್ ಮಾಡೋದು? ಹೆಂಗ್ ಮಾಡೋದು? ಎಲ್ಲ ಎಲೆಗಳಂತ ಹೇಳ್ತೀವಿ ಅಷ್ಟೇ. ನಾವು ಎಲೆ ಅಂತ ಹೇಳ್ತೀವಿ ಅಷ್ಟೇ. मन वचन और काया से इन्हें बाधा नहीं पहुंचाते हैं, और निर्वाण की प्राप्ति मात्र संकल्प ही जिसका ओढ़ना है, उसे उसकी वेदना को सह लेना दम से मशक परिश जय कहलाता है. ಇದೆಲ್ಲ ಆಗಿತ್ತಲ್ಲ, ಮತ್ತೆ ಅದನ್ನೇ ಓದ್ಕತ್ತೀನಿ ನಾನು. शरीर नश्वर है, नाशवान है, दुर्गंधित है, अपवित्र है. ಶರೀರ ಏನಿದೆ, ಅದು ನಶ್ವರವಾಗಿದೆ. ಯಾವ ವಸ್ತುವಿನ ಜನ್ಮ ಆಗಿದೆ, ಆ ವಸ್ತುವಿನ ಮರಣ ನಿಶ್ಚಿತವಾಗಿದೆ, ನಶ್ವರ ಆಗಿದೆ, ನಾಶ ಆಗುವಂಥದ್ದಿದೆ. ಇದು ಅಪವಿತ್ರವಾಗಿದೆ. ಈ ಶರೀರದಲ್ಲಿ ಏನ್ ತುಂಬ್ಯಾರ ಗೊತ್ತಿದ್ರ ಒಳಗಡೆ ಒಂದು ಉದಾಹರಣೆ ಕೊಟ್ಟು ಹೇಳೋರ ಶಾಸ್ತ್ರದಲ್ಲಿ. ಶರೀರದಲ್ಲಿ ಏನಿದೆ ಅಂತಂದ್ರೆ, ಒಂದು ಚೀಲ ತಗೊಳ್ಳೋದು. ಚೀಲ ಏನ್ ತಗೊಳ್ಳೋದು? ಚೀಲ ತಗೊಳ್ಳೋದು. ಆ ಚೀಲದಲ್ಲಿ ಏನ್ ತುಂಬೋದು ಗೊತ್ತಾ? ಚೀಲದಲ್ಲಿ ಒಂದು ರತ್ನ ಹಾಕೋದು. ಒಂದು ರತ್ನ ಒಳಗಡೆ ಏನ್ ಹಾಕೋದು? ಒಂದು ರತ್ನದ ಪೀಸ್ ಹಾಕ್ಬಿಡುದು ಚೀಲನ ಒಳಗಡೆ. ಆ ರತ್ನದ ಪೀಸ್ ಹಾಕಿ ಆ ಚೀಲನಲ್ಲಿ ಮತ್ತೆ ಏನ್ ತುಂಬೋದು ಗೊತ್ತಾ? ಮಲ ತುಂಬೋದು. ಮಲ, ರಕ್ತ, ಮಾಂಸ, ಕೀಮು, ಆಮೇಲೆ ನೀವು ದಿನ ಮಲ ಮಾಡ್ತೀರ, ಮಲ ವಿಸರ್ಜನ, ಮೂತ್ರ ಆದಿ ಅದ್ರೊಳಗಡೆ ಏನಾಗೋದು? ತುಂಬಿ ಬಿಡೋದು. ಅದ್ರೊಳಗಡೆ ಏನ್ ಮಾಡೋದು? ಇದೆಲ್ಲ ತುಂಬಿ ಬಿಡೋದು. ಮತ್ತ ಆ ರತ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀರೇನ್ರಿ? ಯಾಕ ಇದು ಹಂಗೈತಿ ನೋಡ್ರಿ ಶರೀರದ. ಈ ಶರೀರದಲ್ಲಿ ಏನೈತಿ? ಈ ಶರೀರದ ಒಳಗಡೆ ಏನೈತಿ? ಈ ಶರೀರದ ಒಳಗಡೆ ಬರೀ ಎಲ್ಲ ಸಪ್ತ ಧಾತುಗಳಿದಾವ. ರಕ್ತ, ಮಾಂಸ, ಕೀವ, ಮೂಳೆ, ಚರ್ಮ, ಮಜ್ಜ, ಮಲ, ಮೂತ್ರ ಆದಿ ಎಲ್ಲ ಈ ಶರೀರದ ಒಳಗಡೆ ಐತಿ ನೋಡ್ರಿ. ಈ ಶರೀರದ ಒಳಗಡೆ ಐತ್ಯಾ? ಈ ಶರೀರದಲ್ಲಿ ಇರುವಂತ ಆ ಮಲ ಮೂತ್ರ ಆದಿದಲ್ಲಿ ಇರುವಂತ ನನ್ನ ಆತ್ಮ ನನಗೆ ಹೊರಗಡೆ ತೆಗೆಯೋದೈತ್ಯ. ಇದ್ರ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿತ್ತನ ಆತ್ಮ, ರತ್ನದಂತ ನನ್ನ ಆತ್ಮ. ಈ ಮಲ ಮೂತ್ರ ರಕ್ತ ಪಿವು ಕೀವ ಮಜ್ಜ ಹಾಡ ಇದು ಮೂಳೆ ಚರ್ಮ ಆದಿ ಸಪ್ತ ಧಾತುವಿನ ಒಳಗಡೆ ಇದನ್ನ ನಾವು ಹೊರಗಡೆ ತೆಗೆಯೋದೈತಿ ನೋಡ್ರಿ. ಏನ್ ಮಾಡ್ತೀರಾ ಹೇಳ್ರಿ? ಇದು ಚೀಲನೇ, ಇದು ಚೀಲನೇ. ಇದು ಈ ಶರೀರ ಅಂದ್ರೆ ಚೀಲನೇ. ಇದು ಈ ಚೀಲದ ಒಳಗಡೆ ಆತ್ಮ ಐತ್ ನೋಡ್ರಿ. ಈ ಆತ್ಮನನ್ನು ಹೊರಗಡೆ ಹಾಕೋದೈತಿ. ಹಾಕ್ಲಿಕ್ಕೆ ಇಷ್ಟಪಡ್ತಿರೋ ಇಲ್ಲ?
ಮಲದಲ್ಲಿ ಅಲ್ಲೇ ಇರ್ಲಿ ಅವ, ಅಲ್ಲೇ ಮಲದಾಗ ಕುತ್ಕೊಂಡ್ಬಿಡ್ಲಿ ನಾವ. ಏನ್ ಮಾಡ್ಬೇಕ್ರಿ ಅನುಪಮಮ್ಮ ಹೇಳ್ರಿ? ಇನ್ನೂ ಮೋಹ ಬಿಡ್ತಿಲ್ಲ ನಮ್ಮದ, ಇನ್ನೂ ಮೋಹ ಬಿಡ್ತಿಲ್ಲ, ಇನ್ನೂ ಮೋಹ ಬಿಡುವಂತ ಭಾವನೆ ಆಗ್ತಿಲ್ಲ. ತೆಗಿತೀವ ಅಂತಾನು ಹೇಳ್ತಾ ಇಲ್ಲ. ಮತ್ತೆ ಹೇಳ್ತೀವಿ ಶ್ರಾವಕ ಅವಸ್ಥೆಯಲ್ಲಿ ಸಮಾಧಿ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಯಾವ ಅವಸ್ಥೆಯಲ್ಲಿ? ಶ್ರಾವಕ ಅವಸ್ಥೆಯಲ್ಲಿ ಸಮಾಧಿ ಮಾಡ್ಕೊಳ್ತೀವಂತ. ಮಾಡ್ಕೊಡ್ರಪ್ಪ, ಹೆಂಗಾರ ಮಾಡ್ಕೊಡ್ರೆ ಕಡೆ ಹೌದ್ರಿ ಅಪ್ಪನ. ನೋಡ್ರಿ, ಯೋಚನೆ ಮಾಡ್ರಿ. ಫಿರ್ ಭಿ ಇಸ್ ಕಾಯಾ ಸೆ ಮೋಹ ಕ್ಯೂ? ಇಷ್ಟೆಲ್ಲ ಇದೆ ಅಂತ ಗೊತ್ತಿದ್ರೂ ಸಹ ಈ ಶರೀರದ ಮೇಲೆ ಯಾಕೆ ಮೋಹ ಮಾಡ್ತಾ ಇದೀವಿ ನಾವು? ಫಿರ್ ಭಿ ಇಸ್ ಕಾಯಾ ಸೆ मोह क्यों? ये शरीर क्या है? ये शरीर नश्वर है, यह शरीर नाशवान है, यह शरीर दुर्गंधित युक्त है, यह शरीर अपवित्र है. फिर भी इस काया पर मोह क्यों? कल्याण आत्मा का होता है, शरीर का नहीं भैया. ಕಲ್ಯಾಣ ಆತ್ಮದಾಗತ್ತೆ, ಶರೀರದ ಕಲ್ಯಾಣ ಆಗೋದಿಲ್ಲ. ಸಿದ್ಧಾಲಯ ಮೇ ಆತ್ಮ ಜಾತಿ ಹೇ, ಕಾಯ ನಹಿ. ಸಿದ್ಧಾಲಯದಲ್ಲಿ ಆತ್ಮ ಹೋಗತ್ತೆ, ಈ ಶರೀರ ಹೋಗುವುದಿಲ್ಲ. आत्मा निकल जाने के बाद तो यह काया मिट्टी में मिल जाती है. इसे जला देना लगता, जला दिया जाता है, बाद में राख हो जाती है. इसलिए इस काया से प्रेम नहीं पालते भैया. ಆ ಕಾರಣದಿಂದ ಈ ಶರೀರದ ಮೇಲೆ ಪ್ರೀತಿ ಇಟ್ಕೊಳ್ಳಕ್ಕೆ ಹೋಗಬೇಡ. ನಾಳೆ ಈ ಶರೀರ ಮಣ್ಣಾಗೋದಿದೆ, ನಾಳೆ ಈ ಶರೀರ ಬೂದಿ ಆಗೋದಿದೆ. ಬೂದಿಯಾಗಿ ಮಣ್ಣಾಗಿ ಹೋಗುವಂತ ಈ ಶರೀರದ ಮೇಲೆ ಯಾಕೆ ಮೋಹ ಇಟ್ಕೊಂಡಿದೀಯಾ? ಯಾಕೆ ಮೋಹ ಇಟ್ಕೊಳ್ತಾ ಇದೀಯಾ? ಎಷ್ಟು ಮೋಹ ಇಟ್ಕೊಂಡು ಮತ್ತೆ ಸಂಸಾರ ಪರಿಭ್ರಮಣಕ್ಕೆ ನಿಮಿತ್ತ ಆಗ್ತಾ ಇದೀಯಾ? ಅದನ್ನ ಮೋಹ ಏನ್ ಮಾಡು, ಬಿಟ್ಬಿಡು. ಅನ್ಯತಾ ಸಂಸಾರ ಪರಿಭ್ರಮಣ ಪಕ್ಕಾ ಹೇ. ಅನ್ಯತಾ ಏನಿದೆ? ಸಂಸಾರ ಪರಿಭ್ರಮಣ ಪಕ್ಕಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಿ ವೈಭವನ? ಸ್ನಾನ ಮಾಡ್ತೀವಿ. ಸ್ನಾನ ಮಾಡುವಾಗ ಸಾಬೂನ್, ಸೋಪ್, ಶಾಂಪೂ, ಅನೇಕ ಆದಿ ಉಪಕರಣಗಳನ್ನೆಲ್ಲ ಮೈಗೆ ಹಚ್ಚಿ ಉಜ್ಜುತ್ತೀವಿ. ಅರ್ಧ ಗಂಟೆ 1 ಗಂಟೆ ಆದ ನಂತರ ಮತ್ತೆ ಶರೀರ, ಅರ್ಧ ಗಂಟೆ ನಂತರ ಶರೀರ ಮತ್ತೆ ಅದೇ ರೂಪಕ್ಕೆ ಬಂದ್ಬಿಡುತ್ತೆ. ಅದು ಎಷ್ಟು ಸರ್ತಿ ಅದಕ್ಕೆ ಸೋಪ್ ಹಚ್ಚಿದ್ವಿ, ಎಷ್ಟು ಸರ್ತಿ ಶಾಂಪೂ ಹಚ್ಚಿದ್ವಿ, ಎಷ್ಟು ಸರ್ತಿ ಅದಕ್ಕೆಲ್ಲ ಅನೇಕ ಪ್ರಕಾರದ ಉಪಕರಣಗಳನ್ನು ಉಪಯೋಗ ಮಾಡಿದ್ವಿ, ನೀರು ಹಾಕಿದ್ವಿ, ತೊಳೆದಿವಿ, ಒರೆಸಿದ್ವಿ, ಕ್ಲೀನ್ ಮಾಡಕ್ಕೆ ಪ್ರಯತ್ನ ಪಟ್ವಿ. ವಾಸನೆ ಬರಬಾರ್ದಂತ ಸ್ಪ್ರೇ, ಬಾಡಿ ಸ್ಪ್ರೇ, ಸೇಂಟ್ ಆದಿ ಗಿತ್ತರೆಲ್ಲ ಮೈಗೆ ಹೊಡ್ಕೊಂಡ್ವಿ. ಆದ್ರೂ ಸಹ ಮತ್ತೆ ಎಷ್ಟೋ ತನಕ? ಅರ್ಧ ಗಂಟೆ. ಬಾಡಿ ಸ್ಪ್ರೇ ಅದೇ ನಿಮಗೆ ಹೇಸಿಗೆ ಬರ್ತಾ ಇರುತ್ತೆ. ಅದ ಬಾಡಿ ಸ್ಪ್ರೇ ಮೇಗೆ ಹೊಡ್ಕೊಂಡಾಗ ನಿಮಗೆ ಹೇಸಿಗೆ ಬರ್ತದೆ, ಅಷ್ಟು ಗಲೀಜು ವಾಸನೆ ಬರ್ತಾ ಇರುತ್ತೆ ಅದು. ಒಂದು ಉದಾಹರಣೆ ಹೇಳ್ತಾರ, ಹೇಳೇನ್ರಿ? ಒಂದು ಉದಾಹರಣೆ ಹೇಳ್ತಾರ. ಬೇಕರಿ ಗೊತ್ತೇನ್ರಿ ಎಲ್ಲರಿಗೆ? ಮಿಠಾಯಿ ಅಂಗಡಿ ಅಂತ ಹೇಳ್ತೀವಿ ಅದಕ್ಕೆ ನಾವು. ಬೇಕರಿ, ಆ ಬೇಕರಿಯಲ್ಲಿ ಮಿಠಾಯಿ ಅಂಗಡಿಯಲ್ಲಿ ಜಿಲೇಬಿ ಮಾರಾಟ ಮಾಡ್ಲಿಕ್ಕೆ ಇಟ್ಟಿದ್ರು. ಏನ್ ಮಾರಾಕಿಟ್ಟಿದ್ರು? ಜಿಲೇಬಿ ಮಾರಾಟ ಮಾಡ್ಲಿಕ್ಕೆ ಇಟ್ಟಿದ್ರು. ಜಿಲೇಬಿ ಮಾರಾಟ ಮಾಡ್ಲಿಕ್ಕೆ ಇಟ್ಟಾಗ ಲೈನ್ ಹತ್ತಿದೆ ನೋಡ್ರಿ ಜಿಲೇಬಿ ತಗೊಳ್ಳಿಕ್ಕೆ. ಸಂತೋಷನ್ನ ಲೈನ್ ಹತ್ತಿದೆ ಜಿಲೇಬಿ ತಗೊಳ್ಳಿಕ್ಕೆ. ಜಿಲೇಬಿ ಒಬ್ಬರು ಒಂದು ಅರ್ಧ ಕೆಜಿ ತಗೊಳ್ತಾರ, 1 ಕೆಜಿ ತಗೊಳ್ತಾರ, 2 ಕೆಜಿ ತಗೊಳ್ತಾರ, 10 ಕೆಜಿ ತಗೊಳ್ತಾರ. ಜನ ಜಿಲೇಬಿ ತಿನ್ಬೇಕಂತ ಮುಕ್ಕುರು ಬಿದ್ದರಲ್ಲಿ. ಲೈನ್ ಹತ್ತಿದೆ ಜನರಲ್ಲಿ, ರಾಶಿ ಜನಗಳಿದರಲ್ಲಿ. ಎಲ್ಲರೂ ಜಿಲೇಬಿ ತಗೊಳ್ತಾ ಇದಾರ. ಆವಾಗ ಆ ಜಿಲೇಬಿ ಜೊತೆಗೆ ಒಂದು ದ್ರೋಣ ಕೊಡ್ತಾರೆ. ದ್ರೋಣ ಗೊತ್ತಾ ನಿಮಗೆ? ಆ ಜಿಲೇಬಿ ತೂಕ ಮಾಡಿ ಆ ದ್ರೋಣದಲ್ಲಿ ಹಾಕಿ ಕೊಡ್ತಾರ. ಆವಾಗ ದ್ರೋಣ ಅನ್ನತ್ತೆ, ನೋಡು ಜಿಲೇಬಿ, ಎಲ್ಲರೂ ಇಷ್ಟಪಡ್ತಾರ ನಿನ್ನನ್ನು, ಆದ್ರೆ ನಾನು ಇಲ್ಲದಿದ್ರೆ ನಿನಗೇನು ಏನಿಲ್ಲ, ಬೆಲೆ ಇಲ್ಲ. ನಾನು ಇದ್ರೆ ನಿನಗೇನಿದೆ? ಬೆಲೆ ಇದೆ ಅಂತ ಯಾರು ಹೇಳ್ತಾ ಇರೋದು? ದ್ರೋಣ ಹೇಳ್ತಾ ಇದೆ ಕೆಳಗಡೆದು. ನಾನು ಇದೀನಂತ ನಿನಗೆ ಬೆಲೆ ಇದೆ, ಎಲ್ಲರೂ ಇಷ್ಟ ಪಡ್ತಿರ್ಬೋದು ನಿನ್ನನ್ನ, ಆದ್ರೆ ನಾನು ಇದ್ರೆ ನಿನಗೇನಿದೆ? ಒಂದು ಬೆಲೆ ಇದೆ ಅಂತ ದ್ರೋಣ ಆ ಜಿಲೇಬಿಗೆ ಹೇಳ್ತಾ ಇತ್ತು. ಹೌದಪ್ಪ, ನೀನಿದೆ ಅಂತ ನನಗೆ ಬೆಲೆ ಇದೆ ಅಂತ ಅದು ಆ ಜಿಲೇಬಿ ಕೂಡ ಒಪ್ಕೊಂಡ್ ನಂತರ ಜಿಲೇಬಿ ತಿಂದ್ರು.
ತಿಂದ್ರು. ಜಿಲೇಬಿ ತಿಂದ ನಂತರ ದ್ರೋಣ ಏನ್ ಮಾಡಿದ್ರು? सब लोग जिलेबी खाना पसंद करते हैं, जिलेबी खाना पसंद करते हैं. जिलेबी लाने के लिए लाइन लगी है, बेकरी में लाइन लगी है, जिलेबी खाने के लिए लाइन लगी है. सब लोग जिलेबी पसंद कर रहे हैं. जिलेबी का और वो जिलेबी डाल के देते हैं. एक पात्र रहता है द्रोण कहकर, वो यूज एंड थ्रो का पेपर जैसा रहता है, वो उसको उसका और उसका दोनों का झगड़ा चल रहा है. जिलेबी कहता है मैं श्रेष्ठ हूं, और वो द्रोण कहता है मैं श्रेष्ठ हूं. जिलेबी कहता है मैं श्रेष्ठ हूं, द्रोण कहता है मैं श्रेष्ठ हूं. तब जिलेबी को वो द्रोण कहता है सब लोग तुझे पसंद कर रहे हैं, लेकिन मैं नहीं रहूंगा तो तेरा कोई कीमत नहीं है. मैं नहीं रहूंगा तो तेरा कोई कीमत नहीं है. तब जिलेबी लेकर गए, वो व्यक्ति लेकर गया, और व्यक्ति लेकर जाकर क्या करता है? जिलेबी को अच्छे से जिलेबी खाता है, और द्रोण क्या करता है? फेंक देता है, डस्टबिन में फेंक देता है, डस्टबिन में फेंक देता है. यहां तक ठीक है, यहां तक ठीक है. और डस्टबिन में जो कूड़ा कचरा फेंका था ना, वो जाकर एक कचरे के वहां पर फेंक दिया. फिर दूसरे दिन वो व्यक्ति क्या कर दिया? जिलेबी खाया हुआ व्यक्ति मल विसर्जन करने के लिए वहां पर गया. मल विसर्जन करने के लिए वहां पर गया, मल विसर्जन किया. जिलेबी का जो अंश था ना, वो जिलेबी का अंश और वो द्रोण का वहां पर फिर चर्चा होने लगा. गंदगी लग रही होगी आपको, ये गंदा शब्द लग रहा होगा, लेकिन इसमें बहुत अर्थ है, जान लो. वो जिलेबी का मल और वो द्रोण का फिर से वहां पर चर्चा होने लगा, फिर से चर्चा होने लगा. फिर से वो द्रोण कहता है जिलेबी को, देखो तुम इतना कूद रही थी, इतना कूद रही थी, मैं श्रेष्ठ हूं, मैं श्रेष्ठ हूं, मैं श्रेष्ठ हूं. आखिरी में आई कहां पर? आखिरी में आई कहां पर? मेरे पास ही आई ना तुम. तब जिलेबी का जो मल था ना, वो मल कहता है मैं आई हूं यहां पर, वो तो ठीक है, लेकिन मैं तेरा सहवास किया ना, इसलिए मैं यहां पर आई हूं. बोलती हूं किसका सहवास किया? द्रोण का सहवास किया, इसलिए मैं यहां तक आना पड़ा. अगर मैं द्रोण का सहवास नहीं करती तो दूसरी जगह जाकर पहुंच जाती. अरे द्रोण क्या है? ये शरीर है, और जिलेबी क्या है? आत्मा है. ये शरीर का सहवास किया है, इसलिए संसार में घूम रहे हम. बताओ, ಹೇಳ್ರಿ ಜಿಲೇಬಿ ತಿನ್ನೋರೇನ? ಇನ್ನು ಜಿಲೇಬಿ ನೋಡಿದ ಕೂಡಲೇ ಇದು ನೆನಪಾಗಬೇಕು ನಿಮಗೆ ಕತೆ. ಶಬ್ಬಾಷ್, ಆಶೀರ್ವಾದ ಆಶೀರ್ವಾದ. ಇನ್ನೋರ್ಗು ತಿಂದಿಲ್ಲ, ಅದು ಜಿಲೇಬಿ ತಿಂದಿಲ್ಲ ಅವರು. ಶುಗರ್ ಇರ್ಬೋದು ನಿಮ್ಗ. ಶುಗರ್ ಇದೆ, ಅದಕ್ಕೆ ತಿಂದಿಲ್ಲಕ್ಕಿಲ್ಲ. ಏನ್ ಮಾಡೋದು? ಜಿಲೇಬಿ ದ್ರೋಣದ ಸಹವಾಸ ಮಾಡಿದೆ, ಆತ್ಮ ಶರೀರದ ಸಹವಾಸ ಮಾಡಿದೆ, ಅದಕ್ಕೆ ಸಂಸಾರದಲ್ಲಿ ಪರಿಭ್ರಮಣೆ ಮಾಡ್ತಾ ಇದೆ, ಚತುರ್ಗತಿಯಲ್ಲಿ ಪರಿಭ್ರಮಣೆ ಮಾಡ್ತಾ ಇದೆ, 84 ಲಕ್ಷ ಯೋನಿಗಳಲ್ಲಿ ಪರಿಭ್ರಮಣೆ ಮಾಡ್ತಾ ಇದೆ. ಯೋಚನೆ ಮಾಡ್ರಿ, ಯಾರ್ದು ಸಹವಾಸ ಮಾಡೋದು? ಯಾರು ಸಹವಾಸ ಮಾಡೋದು? ಸಂತೋಷನ್ನ ಯಾರು ಸಹವಾಸ ಮಾಡೋದು? ಅನುಪಮಮ್ಮ. ಬರೇ ಬಿಳಿ ಸೀರೆ ಉಟ್ಕೊಂಡು ಕೂತ್ಕೊಳ್ಳಂಗಿಲ್ಲ, ಆ ಬಿಳಿ ಸೀರೆ ಜೊತೆಗೆ ಒಂದು ಪಿಂಚಿ ಇಟ್ಕೊಂಡು ಕೂತ್ಕೊಳ್ರಿ. ಬರೇ ಬಿಳಿ ಸೀರೆ ಉಟ್ಕೊಂಡು ಕೂತ್ರೆ ಯಾರು ವ್ರತಿಕರನಲ್ಲ. ವ್ರತಿಕರಾಗಬೇಕಾದ್ರೆ ಕೈಯಲ್ಲಿ ಪಿಂಚಿ ಕಮ್ಮುಡ್ ಇರಬೇಕು, ಸಂಯಮ ಧಾರಣೆ ಮಾಡ್ಕೊಳ್ಬೇಕು, ವ್ರತ ನಿಯಮ ಧಾರಣೆ ಮಾಡ್ಕೊಳ್ಬೇಕು. ಅವಾಗ ನೀವೊಂದು ಪೂಜನೀಯ ಸ್ಥಾನಕ್ಕೆ ಹೋಗ್ತೀರಿ ನೋಡ್ರಿ. ಏನ್ ಮಾಡೋದು ಹೇಳ್ರಿ? ನಾ ಯಾವಾಗ ಯಾವಾಗ ಹೇಳ್ರಿ? ಮಾಡೋಣ ಯಾವಾಗ ಮಾಡ್ತೀರಿ ನೋಡೋಣ. मोही प्राणी मुनिव्रत धारण नहीं कर सकता है. मोही प्राणी मुनिव्रत धारण नहीं कर सकता है. कदाचित देखा देखी में धारण कर भी ले, कदाचित देखा देखी में धारण कर भी ले तो अधिक समय तक संयम में टिक पाना बहुत कठिन है. ಮೋಹಿಗಳು ಮುನಿವ್ರತವನ್ನು ಧಾರಣೆ ಮಾಡ್ಕೊಳ್ಳಕ್ಕೆ ಆಗುವುದಿಲ್ಲ, ಸಾಧ್ಯನೇ ಇಲ್ಲ. ಕದಾಚಿತ ಯಾರಾದ್ರೂ ಮೋಹಿಗಳು ಮುನಿ ದೀಕ್ಷೆ ಧಾರಣೆ ಮಾಡ್ಕೊಂಡ್ಬಹುದು, ಮಾಡ್ಕೊಂಡ ನಂತರ ಸಂಯಮದಲ್ಲಿ ಬಹಳಷ್ಟು ದಿವಸ ತನಕ ಅವ್ರಿಗೆ
ತಾಳ್ಲಿಕ್ಕೆ ಆಗೋದಿಲ್ಲ, ಸಂಯಮದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಮುನಿ ವ್ರತ ಧಾರಣೆ ಮಾಡ್ಕೊಂಡ ನಂತರ ಮುನಿಯಾಗಿ ಬಹಳ ಇರ್ಲಿಕ್ಕೆ ಅವ್ರಿಗೆ ಬಹಳ ಸಮಯ ತನಕ ಇರ್ಲಿಕ್ಕೆ ಆಗುವುದಿಲ್ಲ. ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣಾರ ನೋಡಿದೀವಿ. ಹೆಸರುಗಳು ತಗೊಳ್ಳೋದು ಬೇಡ, ಯಾರ್ದು ಚರ್ಚೆ ಮಾಡೋದು ಬೇಡ. ಆದ್ರೆ ಈ ರೀತಿ ಸಂಯಮ ಯಾವಾಗ ಧಾರಣೆ ಮಾಡ್ಕೊಳ್ತಾರ ಅಂತಂದ್ರೆ ರಾಗದಿಂದ ರಹಿತ ಆದಾಗ ಧಾರಣೆ ಮಾಡ್ಕೊಳ್ತಾರ. ತಗೊಳ್ಳಿ, ರಾಗ ಸಹಿತ ದೀಕ್ಷಾ ತಗೊಂಡ್ರು ಸಹ ಆ ರಾಗವನ್ನು ಬಿಡ್ಲಿಕ್ಕೆ ಪ್ರಯತ್ನ ಪಡಬೇಕು. ನೀವು ಹಾಗೆ ರಾಗಿಯಾಗಿ ಉಳ್ಕೊಂಡ್ರ ಅಂತಂದ್ರ ಬಹಳ ದಿವಸ ತನಕ ಸಂಯಮಿಯಾಗಿ ಉಳ್ಕೊಳ್ಳಕ್ ಕೂಡ ಸಾಧ್ಯತೆ ಇಲ್ಲ ಅಂತ ತಿಳ್ಕೊಳ್ಬೇಕು. अल्प समय में मोही प्राणी मोह के कारण से संयम का घात कर देता है. ಅಲ್ಪ ಸಮಯದಲ್ಲಿ ಆ ಮೋಹಿ ಪ್ರಾಣಿ ಏನ್ ಮಾಡ್ತಾರಂತಂದ್ರ ಸಂಯಮದ ಘಾತ ಮಾಡಿ ಬಿಡ್ತಾರ. ಧನ್ಯ ಹೇ वे मुनि जो समता भाव से हर परिचय को सह लेते हैं. ಧನ್ಯರಿದ್ದಾರೆ ಅವರು, ಆ ಮುನಿಗಳು ಸಂಯಮದ ಪಾಲನೆ ಮಾಡ್ತಾ ಮಾಡ್ತಾ ಅವ್ರು ಏನ್ ಮಾಡ್ತಿರ್ತಾರ, ಪರಿಚಯಗಳನ್ನ ಸಹ लेते हैं, ಪರಿಚಯಗಳನ್ನ ಸಹನೆ ಮಾಡ್ಕೊಳ್ತಿರ್ತಾರ. मुनिराज जंगलों में, गुफाओं में, कंदराओं में, वृक्ष की कोटर में, पर्वत के ऊपर, पत्थर की शिलाओं पर निवास करते हैं. ಮುನಿಗಳು ಜಂಗಲದಲ್ಲಿ, ಕಾಡಿನಲ್ಲಿ, ಗುಫಾದಲ್ಲಿ, ಕಂದರಗಳಲ್ಲಿ, ವೃಕ್ಷದ ಕೋಟರದಲ್ಲಿ, ಪರ್ವತದ ತುದಿ ಮೇಲೆ, ಶಿಖರದ ಮೇಲೆ, ಮತ್ತೆ ಪತ್ಥರ್ ಕಿ ಶಿಲಾ ಪರ್, ಪತ್ತರದ ಕಲ್ಲಿನ ಶಿಲೆ ಮೇಲೆ और निवास ಮಾಡ್ತಿರ್ತಾರ. ವರ್ತಮಾನ में पंचम काल में हीन संवरण के कारण, ವರ್ತಮಾನದಲ್ಲಿ ಈ ಪಂಚಮ ಕಾಲದಲ್ಲಿ ಹೀನ ಸಂವರಣದ ಕಾರಣದಿಂದ ಧರ್ಮಶಾಲಾओं में, मंदिरों में, वसतिकाओं में वास करते हैं. ಈ ವರ್ತಮಾನ ಕಾಲದಲ್ಲಿ ಹೀನ ಸಂವರಣ ಇರುವ ಕಾರಣದಿಂದ ಧರ್ಮಶಾಲೆಗಳಲ್ಲಿ, ಆಮೇಲೆ ಮಂದಿರಗಳಲ್ಲಿ, ವಸತಿಕಾಗಳಲ್ಲಿ ಅವರು ನಿವಾಸ ಮಾಡ್ತಾ ಇದ್ದಾರೆ. जब मुनिराज जंगलों में वास करते थे तब मुनिराज अपने आत्मा का ध्यान करते थे. ಯಾವಾಗ ಮುನಿಗಳು ಜಂಗಲದಲ್ಲಿ, ಕಾಡಿನಲ್ಲಿ ವಾಸ ಮಾಡ್ತಿದ್ರು ಆವಾಗ ಆ ಮುನಿಗಳು ತನ್ನ ಆತ್ಮದ ಧ್ಯಾನ ಮಾಡ್ತಿದ್ರು. ಆತ್ಮಕ್ಕೆ ಸ್ವರೂಪ ಕಾ ಚಿಂತನ್ ಮನನ್ करते थे. ಆತ್ಮದ ಸ್ವರೂಪವನ್ನು ಚಿಂತನ ಮತ್ತು ಮನನ ಮಾಡ್ತಾ ಇದ್ರು. अपने आप में लीन रहा करते थे. ತನ್ನಲ್ಲಿ ತಾನು ಲೀನರಾಗಿರ್ತಿದ್ರು. ऐसे समय में, ಇಂತಹ ಸಮಯದಲ್ಲಿ ಮುನಿರಾಜ್ಗೆ ಆಸ್ಪಾಸ್, ಇಂತಹ ಸಮಯದಲ್ಲಿ ಮುನಿಗಳ ಅಕ್ಕಪಕ್ಕದಲ್ಲಿ ಸರ್ಪ, ಅಜಗರ್ ಆ ಜಾಯ ಕರ್ತಿದ್ದೆ. ಸರ್ಪ ಬರ್ತಿದ್ವು, ಹಾವುಗಳು ಬರ್ತಿದ್ವು, ಹೆಬ್ಬಾವುಗಳು ಬರ್ತಿದ್ವು. ಥೇ ಪರಂತು ಮುನಿರಾಜ್ ಭಯಭೀತ್ ನಹಿ ಹೋತೆ ಥೇ. ಅವ್ರು ಯಾವುದೇ ಕಾರಣಕ್ಕೆ ಭಯ ಆಗ್ತಾ ಇರ್ಲಾಗ್ತಿ, ಭಯ ಬರ್ಲಾಗ್ತಿತ್ತು ಅವರಿಗೆ. डर करके ध्यान छोड़कर नहीं भागते थे. ಹೆದರ್ಕೊಂಡು ಧ್ಯಾನ ಬಿಟ್ಟು ಓಡಿ ಹೋಗಲಾಗ್ತಿದ್ರು ಅಲ್ಲಿಂದ ಅವರು. जो के त्यों ಸ್ಥಿರಾಸನ से बैठे रहते थे. ಹೇಗಾಗತ್ತೆ ಆಗಲಿ, ಮುಂದೆ ನಾನು ಅಲ್ಲೇ ಸ್ಥಿರ ಆಸನವನ್ನು ಧಾರಣೆ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂತ ಅವ್ರು ಸಂಕಲ್ಪ ಮಾಡ್ಕೊಂಡು ಕೂತ್ಕೊಳ್ತಿದ್ರು. जम्बू द्वीप के पूर्व विदय क्षेत्र में विजयार्ध पर्वत के लोकोत्तम नगर के विद्युत गति विद्याधर राजा की रानी विद्युन मालिनी से जन्मा शिशु अग्नि वेग दूज चंद्रमा के नाम समान स्वयं बढ़ने लगा और सबकी खुशियों को भी वृद्धिगत करने लगा. ಇದೊಂದಿನ ಕತೆ ಬಂದ್ಬಿಡ್ತಿಲ್ಲಿ. ಇನ್ನು ಅಗ್ನಿ ವೇಗದಲ್ಲಿ ಕತೆ ಹೇಳ್ತಾ ಇದಾರ. ಈ ಕತೆ ಬಹಳ ದೊಡ್ಡದೈತಪ್ಪ. ಇದು ಬರೀ ಓದ್ಕೊಂತ ಹೋಗಲ್ಲ, ಅರ್ಥ ಮಾಡ್ಕೊಳ್ರಿ. ಎಲ್ಲಿ ಅರ್ಥ ಆಗಲ್ಲ ಸ್ವಲ್ಪ ಕೇಳ್ರಿ. ಇದು ಬಹಳ ಎಲ್ಲ ಹೇಳ್ಕೊತ ಕೂರಕ್ಕಾಗಲ್ಲ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ ಕಷ್ಟ ಆಗತ್ತೆ. ಇದು ಹೌದಲ್ರಿ? ಟೆನ್ಷನ್ ಆಗಿಬಿಡ್ತು ಸಂಪತ್ ಕುಮಾರ್ಗೆ. राज संपदा को भोगते हुए साहस भरी जवानी में ही अग्निवेग ने एक दिन समाधि गुप्त मुनिराज से संबोधन प्राप्त कर मुनि दीक्षा ग्रहण कर ली और दिन घोर तप करने लगे. अपनी शुद्धात्मा के ध्यान में लीन रहने लगे. एक दिन वे महामुनिराज हिमगिरी पर्वत की गुफा में अंदर ध्यान में लीन थे. तब वहां एक अजगर आया और उसने मुनिराज को पूर्व बैर के संस्कार के बस से भयंकर क्रोध के कारण से उन्हें निगल गया. मुनिराज को क्या कर दिया उन्होंने, उस अजगर ने निगल गया, पूरा ನುಂಗಿ ಬಿಡ್ತಾ ಅವ್ರನ್ನ. ಅದು ಆ ಮುನಿಗಳನ್ನ ಆ ಹೆಬ್ಬಾವು ಬಂದು ನುಂಗಿ ಬಿಡ್ತು. निगल गया. मुनिराज ने समता भाव पूर्वक देह का त्याग करके समाधि मरण करके 16वें स्वर्ग के पुष्कर विमान में देव हो गए. परंतु वह सर्प मुनि हत्या के प्रभाव से मर करके 6वें नरक में नारकी होकर जन्म लिया.
अजगर मुनिराज को काटता है, मुनिराज पूर्ವಬದ್ಧ कर्मों को काटते हैं. ಆ ಹಾವು ಏನ್ ಮಾಡ್ತಿತ್ತು, ಆ ಹೆಬ್ಬಾವು ಬಂದು ಮುನಿಗಳನ್ನ ನುಂಗಿ ಬಿಡ್ತು. ಆದ್ರೆ ಮುನಿಗಳೇನ್ ಮಾಡಿದ್ರು, ಪೂರ್ವ ಜನ್ಮದ ಕರ್ಮಗಳನ್ನ नाश मार. मुनिराज अजगर को नहीं काटते हैं, उसे किंचित मात्र कष्ट नहीं देते हैं, समता भाव से सहन कर लेते हैं. सर्प सामने से आ रहा है, मुनिराज देख रहे हैं, उसके स्वभाव को जान रहे हैं, फिर भी अपने स्वभाव को नहीं छोड़ रहे हैं. मुनिराज असीम समता के धारी होते हैं, डंक मारने वाले का डंका नहीं पीटते कि इसने मुझे डंक मारा है, और डंक मारने वाले को भी नहीं पीटते. समता भाव से पीड़ा को सह लेते हैं. ಮೊನ್ನೆ ನಾನು ಅಲ್ಲಿ ವಿಲ್ಸನ್ ಗಾರ್ಡನ್ಗೆ ಹೋಗ್ತಾ ಇರುವಾಗ ನೀವೊಂದು ಉದಾಹರಣೆ ಹೇಳಿದ್ರೆ ನನಗೆ. ಚಂದ್ರಪ್ರಭು ಸಾಗರ್ ಮಹಾರಾಜರು ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ವಿಹಾರ ಮಾಡ್ಕೊಂತ ಎಚ್.ಎಲ್ ಕಡೆಯಿಂದ ವಿಲ್ಸನ್ ಗಾರ್ಡನ್ ಮಾಡ್ಕೊಂಡು ಈ ಕಡೆ ಎಲ್ಲೂ ಬರ್ತಾ ಇದ್ರು. ಅವಾಗ ಒಬ್ಬ ಯಾರೋ ಬಂದು ಇಟ್ಟಿಗೆ ಏನೋ ಬಿಸಾಡಿದಂತೆ ಮಹಾರಾಜರಿಗೆ ಇಟ್ಟಿಗೆ ಬಿಸಾಡಿದ. ಆ ಇಟ್ಟಿಗೆ ಬಂದು ಕಾಲಿಗೆ ಬಂದು ಕುಯ್ತು ಅಂತ. ಅದೇ ರೀತಿ ಆದಿತ್ಯ ಸಾಗರ ಮಹಾರಾಜರು ಕೂಡ ಒಬ್ರು ಯಾರೋ ಇಟ್ಟಿಗೆ ಏನೋ ಕಲ್ಲು ಏನೋ ಬಿಸಾಡಿದ್ರು. ಈ ರೀತಿ ಬಹಳ ಅಂತ ಉಪಸರ್ಗಗಳಾಗಿದ್ದು ಇಲ್ಲಿ ಬೆಂಗಳೂರಲ್ಲಿ ಆಗಿದಾವಂತ. ಆ ಸಂದರ್ಭದಲ್ಲಿ ಅವ್ರು ಯಾವತ್ತೂ ಪ್ರಚಾರ ಮಾಡ್ಕೋತ ಕೂರ್ಲಿಲ್ಲ ಮುನಿಗಳು, ಆಚಾರ್ಯರು. ಆದಿತ್ಯ ಸಾಗರ್ ಕೂಡ ಇರಲಿ ಅಥವಾ ಚಂದ್ರಪ್ರಭು ಸಾಗರ್ ಮಹಾರಾಜರು ಸಹ ಇರಲಿ, ಅವರು ಪ್ರಚಾರ ಮಾಡಲಿಲ್ಲ. ನನಗೆ ಇಟ್ಟಿಗೆ ಹೊಡೆದಾರ, ನನಗೆ ನೋವಾಗ್ತಾ ಇದೆ, ಅವನನ್ನು ಹಿಡಿ, ಅವನನ್ನು ಹೊಡಿ, ಅವನನ್ನು ಬಡಿ, ಅವನಿಗೆ ಶಿಕ್ಷೆ ಕೊಡು ಅಂತ ಮುನಿಗಳು ಹೇಳಿಲ್ಲ. ಅವ್ರು ಹಾಗೆ ಅದನ್ನ ಸಹಿಸ್ಕೊಂಡು ಬಂದ್ಬಿಟ್ರು. ಆ ರೀತಿ ಮುನಿಗಳು ಎಷ್ಟೋ ಉಪಸರ್ಗ ಬರಲಿ, ಎಷ್ಟೋ ಕಷ್ಟಗಳು ಬರಲಿ, ಎಷ್ಟೋ ಪರಿಚಯಗಳು ಬರಲಿ, ಅವ್ರು ಯಾವತ್ತೂ ಅದನ್ನ ಪ್ರಚಾರ ಮಾಡುವುದಿಲ್ಲ, ಮಾಡ್ತಾ ಇರಂಗಿಲ್ಲ. डंक मारने वालों को भी नहीं पीटते, समता भाव से पीड़ा को सह लेते हैं. समता ಭಾವದಿಂದ ಆ ಪೀಡೆಯನ್ನು ಏನ್ ಮಾಡ್ತಾರ, ಅವರು ಸಹಿಸಿಕೊಳ್ತಾ ಇರ್ತಾರ. घोर उपसर्ग और परिचय के आने पर आत्मा के स्वरूप का आश्रय लेते हैं. घोर उपसर्ಗ ಮತ್ತು ಪರಿಚಯ ಬಂದಾಗ ಅವ್ರು ಏನ್ ಮಾಡ್ತಿರ್ತಾರ ಅಂತಂದ್ರ, ತನ್ನ ಆತ್ಮದ ಸ್ವರೂಪದ ಆಶ್ರಯವನ್ನು ತಗೊಂಡು और अनंतानंत पर्यायों का विचार करते हैं. ಅನಂತ ಪರ್ಯಾಯಗಳ ಹಿಂದೆ ಕಳೆದಿದ್ದೀನಿ ನಾನು, ಆ ಎಲ್ಲಾ ಪರ್ಯಾಯಗಳ ಬಗ್ಗೆ ಅವ್ರು ಏನ್ ಮಾಡ್ತಾರ, ಚಿಂತನೆ ಮಾಡ್ತಾ ಇರ್ತಾರ, चिंतन करते रहते हैं. अशुभ कर्म के उदय से जब नरक में जन्म लिया था, अशुभ कर्मದ ಉದಯದಿಂದ ನಾನು ಯಾವಾಗ ನರಕದಲ್ಲಿ जन्म लिया था, तब भूमि का स्पर्श मात्र करने से, मात्र भरे भूमि, ನರಕದಲ್ಲಿ ಭೂಮಿ ಸ್ಪರ್ಶ ಮಾಡೋದ್ರಿಂದ, ನರಕದಲ್ಲಿ ಭೂಮಿ ಸ್ಪರ್ಶ ಮಾಡೋದ್ರಿಂದ ऐसा लगता है, ಈ ರೀತಿ ಅನಿಸ್ತಿತ್ತಲ್ಲಿ. ಭೂಮಿ ಸ್ಪರ್ಶ ಮಾಡಿದ ಕೂಡಲೇ ಯಾವ ರೀತಿ ಅನಿಸ್ತಾ ಇತ್ತು ಅಂತಂದ್ರೆ, ಹಜಾರೋ ಬಿಚ್ಚು ಏಕ ಸಾತ್ ಕಾಟ ರಹೆ ಹೇ, ಎಷ್ಟೋ ಸಾವಿರಾರು ಚೇಳುಗಳು ಬಂದು ಅಲ್ಲಿ ಕಚ್ಚಿದ ನಂತರ ಎಷ್ಟು ವೇದನೆ ಆಗತ್ತೆ, ಆ ವೇದನೆ ಬರೇ ಆ ಭೂಮಿ ಸ್ಪರ್ಶ ಮಾಡಿದ ನಂತರ ಆಗತ್ತೆ ಅಂತ ಹೇಳ್ತಾರ. ಯಾವುದು, ನರಕದಲ್ಲಿ. ಆ ನರಕದ ಭೂಮಿ ಬರೇ ಸ್ಪರ್ಶ ಮಾಡಿದ ನಂತರ ಸಾವಿರಾರು ಚೇಳುಗಳು ಬಂದು ಕಚ್ಚಿದ ನಂತರ ಏನು ವೇದನೆ ಆಗತ್ತ, ಎಷ್ಟು ಖುಷಿ ಆಗತ್ತಲ್ಲ, ಹೌದಲ್ರಿ? ಖುಷಿ ಆಗತ್ತಾ, ಆನಂದ ಆಗತ್ತಾ? ಚೇಳು ಕಚ್ಚಿದಾಗ, ಚೇಳು ಬಂದು ಕೊಂಡಿ ಹೊಡೆದಾಗ ಖುಷಿ ಆಗತ್ತಿಲ್ಲ, ತಂಪಾಗತ್ತೆ, ತಣ್ಣಗಾಗತ್ತೆ. ಆ ವೇದನೆ ಬರೇ ಅಲ್ಲಿ ಭೂಮಿ ಸ್ಪರ್ಶ ಮಾಡಿದ ನಂತರ ಆಗತ್ತೆ. ಆ ವೇದನೆ ಏನಾಗತ್ತೆ, ಆ ಭೂಮಿ ಸ್ಪರ್ಶ ಮಾಡಿದ ನಂತರ ಅಲ್ಲಿ ಆಗತ್ತೆ ಅಂತ ಹೇಳ್ತಾರ. ಪ್ರಥಮ ನರಕ ಕಿ ಭೂಮಿ ಕಾ ಸ್ಪರ್ಶ ಮಾತ್ರ ಕರ್ನೆ ಸೆ 7 ಯೋಜನ ऊपर ಉಛಲ್ತಾ ಹೈ. ಆ ಭೂಮಿ ಸ್ಪರ್ಶ ಆದ ನಂತರ ಹಿಂಗ ಬಂದ್ ಮೇಲಿಂದ ಹಿಂಗ ಜೀವ ಬಂದ್ ಬೀಳತ್, ಹಿಂಗೆ ಬಿದ್ದ ನಂತರ ಆ ಭೂಮಿ ಮೇಲೆ ಕೂತ್ಕೊಳ್ಳಲ್ಲ, ಅದು ಹೋಗಿ ಅಲ್ಲಿ ಹೋಗಿ ಮೇಲಿಂದ ಬಿದ್ದು ಕೂಡಲೇ ಭೂಮಿ ಮೇಲೆ ಹಿಂಗ ರಪ್ ಅಂತ ಹೋಗಿ ಬೀಳಲ್ಲ. ಅದು ಚೆಂಡು ಗೊತ್ತಲ್ಲ, ಚೆಂಡು ಬಾಲ್. ಯಾವ ರೀತಿ ಮೇಲಿಂದ ಎಷ್ಟು ಮೇಲಿಂದ ಬಿಟ್ಟಿರ್ತೀವಲ್ಲ ಅಷ್ಟು ಮೇಲೆ ಮತ್ತೆ ಹೋಗುತ್ತದು. ಎಷ್ಟು, 7 ಯೋಜನ. ಎಷ್ಟು ಯೋಜನ? 7 ಯೋಜನ. ಅಲ್ಲಿಂದ ಮೇಲೆ ಹೋಗಿ ಮತ್ತೆ ಕೆಳಗೆ ಬರುತ್ತೆ, ಮತ್ತೆ 1000 ಚೇಳು ಕಚ್ಚಿದ ನೋವಲ್ಲಿ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ ಬರುತ್ತೆ, ಮತ್ತೆ 1000 ಚೇಳು ಕಚ್ಚಿದ ನೋವಲ್ಲಿ. ಎಷ್ಟು ಸರ್ತಿ ಮೇಲೆ ಹೋಗಿ ಕೆಳಗೆ ಬರ್ತಾ ಇರುತ್ತೆ, ಎಷ್ಟು ಸರ್ತಿ ಮೇಲೆ ಹೋಗಿ ಕೆಳಗಡೆ ಬರ್ತಾ ಇರುತ್ತೆ, ಅಷ್ಟು ಸರ್ತಿ ಸಾವಿರಾರು ಚೇಳುಗಳು ಕಚ್ಚಿದ ನೋವುಗಳನ್ನಲ್ಲಿ ಆ ಜೀವ ಆ ನರಕದಲ್ಲಿ ಅನುಭವಿಸ್ತಾ ಇರುತ್ತೆ. 7 ಯೋಜನ ऊपर उछलता है. दूसरे नरक में 15 ಯೋಜನ. ಪ್ರಥಮ ನರಕದಲ್ಲಿ 7 ಯೋಜನ, ಎರಡನೇ ನರಕದಲ್ಲಿ 15 ಯೋಜನ, ಮೂರನೇ ನರಕದಲ್ಲಿ 31 ಯೋಜನ, ನಾಲ್ಕನೇ ನರಕದಲ್ಲಿ 62 ಯೋಜನ, ಐದನೇ ನರಕದಲ್ಲಿ 125 ಯೋಜನ, ಆರನೇ ನರಕದಲ್ಲಿ
250 ಯೋಜನ ಮತ್ತು 7ನೇ ನರಕದಲ್ಲಿ 500 ಯೋಜನ ಮೇಲೆ ಆ ಚೆಂಡು ಹೋಗತ್ತೆ, ಜೀವ ಹೋಗಿ ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. 500 ಯೋಜನ ಅಂತಂದ್ರೆ ಆ ಪ್ರಥಮ ತೀರ್ಥಂಕರ ಆದಿನಾಥ ಭಗವಂತರು ಎತ್ತರ ಎಷ್ಟಿದ್ರಲ್ಲ ಅಷ್ಟು ಎತ್ತರದು. ಕಡಿಮೆ 3000 ಫೂಟ್, 3000 ಅಡಿ. ಎಷ್ಟಡಿ? 3000 ಅಡಿ ಎತ್ತರ ಹೋಗಿ ಅಲ್ಲಿಂದ ಮತ್ತೆ ಕೆಳಗಡೆ ಬೀಳ್ತಾ ಇರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬೀಳ್ತಾ ಇರುತ್ತೆ. ಈ ರೀತಿ ಆ ಜೀವಗೆ ಅನೇಕ ವೇದನೆಗಳನ್ನ ಅಲ್ಲಿ ನರಕದಲ್ಲಿ ಸುಖವನ್ನು ಅನುಭವಿಸಬೇಕಾಗುತ್ತದೆ. ದುಃಖ ನಂಗೆ ಸುಖ ಅಂತ ಅನ್ಕೊಂಡು ನೋಡ್ರಿ, ನನ್ನ ಸುಖ ಐತೇನ್ರಿ? ದುಃಖ ಐತ್ರಲ್ಲಿ ಇನ್ನು ಹೋಗ್ಬೇಕೇನ್ರಿ? ಅಲ್ಲಿ ಸಂತೋಷನ जाना है क्या और वहां पर नहीं जाना है? जाने की क्रिया कर रहे लेकिन हम ಮುನಿಗಳಿರಲ್ಲ ಅಲ್ಲಿ, ಮುನಿಗಳಲ್ಲ ಅಲ್ಲಿ, ಎಂತದಿರಲ್ಲ ಅಲ್ಲಿ. इतना अधिक कष्ट होता है जिसे हमने अनेक बार सहन किया है. ಒಂದ್ ಸರ್ತಿ ಅಲ್ಲ, ಅನೇಕ ಸರ್ತಿ ನಾವು ಆ ಕಷ್ಟಗಳನ್ನ ಅಲ್ಲಿ ಏನ್ ಮಾಡಿದೀವಿ, ನರಕದಲ್ಲಿ ಸಹನೆ ಮಾಡ್ಕೊಂಡಿದೀವಿ. ಅಪನೆ ದುಃಖೋं को किसी से नहीं कह सका. ಅಲ್ಲಿ ಆಗುವಂತ ನೋವು ನಾವ್ ಯಾರ ಮುಂದೆ, ಇನ್ನೊಬ್ಬರ ಮುಂದೆ ಹೇಳ್ತಾ ಇಲ್ಲ. ನಾವಿಲ್ಲಿ ಹೇಳ್ತೀವಿ, ವೈಭವನ್ನ ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇದೆ, ಸ್ವಲ್ಪ ಕಷ್ಟದ ಪರಿಹಾರ ಮಾಡಪ್ಪ ಅಂತ ನಾವು ನಿಮಗೆ ಹೇಳ್ಬಹುದು, ನೀವು ನಮಗೆ ಹೇಳ್ಬಹುದು, ನೀವು ಇನ್ನೊಬ್ರಿಗೆ ಹೇಳ್ಕೊಳ್ಬಹುದು. ಅದು ನರಕದಲ್ಲಿ ಎಲ್ಲ ಕೇಳೋರೇ ಇರಲ್ಲ ಯಾರು. ಅಲ್ಲಿ ಹೇಳಿಕ್ ಹೋದ್ರೆ ಮತ್ತೊಂದು ಹೊಡೆದು ಕಳಿಸ್ತಾರ ಅಲ್ಲಿ ನಿಮ್ಮನ್ನ. ನಂದು ನನಗೆ ಸಾಕಾಗಿದೆ ಮಗನ, ನಿಂದೆಲ್ಲಿ ಕೇಳಿ ಅಂತ ಅಂತಾರ ಅವರು. ಹೌದಿಲ್ಲ? ನಂದು ನನಗೆ ಸಾಕಾಗಿದೆ, ನಿಂದೆಲ್ಲಿ ಕೇಳಿ, ನಾನು ಹೋಗ್ತಿರ್ಲಿಲ್ಲದಂತ ಮತ್ತೆ ಹೊಡೆದು ಬಡ್ದು ಕಳಿಸ್ತಾರ ಅಲ್ಲಿಂದ ಅವರು ನಾರ್ಕಿ ಜೀವಿಗಳು. ಅಲ್ಲಿ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಕರುಣೆ, ದಯಾ ಇಲ್ಲವೇ ಇಲ್ಲ ಅಲ್ಲಿ. ಎಲ್ಲಿ? ನರಕದಲ್ಲಿ. ಅಲ್ಲಿ ಬರೇ ಶತ್ರುತ್ವ ನೋಡಿ. ಒಂದು ನಾರ್ಕಿ ಜೀವ ಇನ್ನೊಂದು ನಾರ್ಕಿ ಜೀವವನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾವಂತಂದ್ರ, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿರ್ತಾವಂತಂದ್ರ ತಿಲ ತಿಲ ಕರೆ ದೇಹಕ್ಕೆ ಖಂಡ ಅಸುರ ಬಿಡಾವೆ ದುಷ್ಟ ಪ್ರಚಂಡ. ಏನ್ ಹೇಳಿದ್ರಿ ಇಲ್ಲಿ? ತಿಲ ತಿಲ ಕರೆ ದೇಹಕ್ಕೆ ಖಂಡ. ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಸಂತೋಷನ್ನ ಅವರು ಅಂತಂದ್ರೆ, ನಿಮ್ಮ ಶರೀರದ ತುಂಡು 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 ಎಷ್ಟು ಮಾಡ್ತಾರೆ ಅಂತಂದ್ರೆ ಎಳ್ಳಿನಷ್ಟು ತುಂಡು ತುಂಡು ಮಾಡ್ತಾರೆ ನಿಮ್ಮನ್ನ. ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ನಿಮ್ಮನ್ನ ಅವರು. ಯಾರು? ನಾರ್ಕಿಗಳು. ತಿಲ ತಿಲ ಕರೆ ದೇಹಕ್ಕೆ ಖಂಡ ಅಸುರ ಬಿಡಾವೆ ದುಷ್ಟ ಪ್ರಚಂಡ. ಅಸುರ ಕುಮಾರ್ ಜಾತಿ ದೇವತೆಗಳು ಇರ್ತಾರಲ್ಲಿ, ಆ ದೇವತೆಗಳು ನಿಮ್ಮಲ್ಲಿ ಜಗಳ ಆಡ್ತಿರ್ತಾರ ನೋಡ್ರಲ್ಲಿ. ಯಾರು ಹೇಳೋರು ಅಸುರ ಕುಮಾರ್ ದೇವತೆಗಳು? ಇಲ್ಲಿ ಯಾರ್ಯಾರು ಚಾಡ ಚುಸ್ತಿರ್ತಾರಲ್ಲ, ಚಾಡ ಗೊತ್ತಾಗತ್ತಾ? ನಿಮ್ ಕಡೆ ಚಾಡಿ, ನಮ್ ಕಡೆ ಚಾಡ ಅಂತೀವಿ ನಾವು. ಚಾಡಿ ಚುಸ್ತಿರ್ತಾರಲ್ಲ, ಈ ಕಡೆ ಅಲ್ಲಿ, ಅಲ್ಲಿದೋಗಿ ಇಲ್ಲಿ, ಇಲ್ಲಿದೋಗಿ ಅಲ್ಲಿ. ನಾರದ ಮುನಿಗಳ ಕೆಲಸ ಮಾಡ್ತಿರ್ತಾರ ನೋಡ್ರಿ, ಶಕುನಿ ಅಂತದ ಕೆಲಸ. ಅಂತವ್ರು ನರಕದಲ್ಲಿ ಹೋಗಿ ಅಸುರ ಕುಮಾರ್ ದೇವತೆಗಳಾಗವ. ಅಸುರ ಕುಮಾರ್ ದೇವತೆಗಳಾಗಿ ಅಲ್ಲಿ ಒಬ್ಬರೊಬ್ಬರಲ್ಲಿ ಮತ್ತೆ ಜಗಳ ಆಗ್ತಿರ್ತಾವ. ಅವ ನೋಡೋ ಚಂದನವ ಚಂದನ್, ಅವ ನೋಡೋ ಸಂತೋಷ್, ಆ ಸಂತೋಷ್ ನನಗೆ ಬಹಳ ಕಾಡಿದ್ದವನು, ಬಿಡಬೇಡಿಲ್ಲಿ, ಹೊಡಿಯೋನಿಗ. ಹೊಡಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲಿ, ಮತ್ತೆ ಹೊಡಿಯೋದು, ಬಡಿಯೋದು, ಜಗಳ ಹಚ್ಚೋದು, ಇಂಥದೇ ಕೆಲಸ ಅಲ್ಲಿ. ಬೇರೆ ಅಲ್ಲಿ ಕೆಲಸನೇ ನರಕದಲ್ಲೇ. ನರಕದಾಗ ಏನು ಗೊತ್ತಲ್ಲಿ? ಬೇರೆ ಕೆಲಸನಿಲ್ಲ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ, ನಾನು ವಕೀಲ್ ಇದ್ದೀನಿ, ನಾನು ಜಡ್ಜ್ ಇದ್ದೀನಿ. ನೀವು ಏನಿದ್ರಲ್ಲಿ ಎಲ್ಲ ಒಂದೇ ಕೆಲಸ ಅಲ್ಲಿ ನಿಮ್ಮದು. ಏನ್ ಕೆಲಸ? ಮಣ್ಣು ತಿನ್ನೋ ಕೆಲಸ. ತಿನ್ಲಿಕ್ಕೆ ಅನ್ನ ನೀರು ಕೂಡ ಇಲ್ಲ ಅಲ್ಲಿ. ಏನ್ ತಿನ್ನೋದು? ನರಕದಲ್ಲಿ ಇರುವಂತ ಮಣ್ಣು ತಿನ್ನೋದು. ಆ ಮಣ್ಣು ಎಷ್ಟು ಸ್ವಾದಿಷ್ಟ ಇರುತ್ತೆ ಅಂತಂದ್ರೆ, ಅಲ್ಲಿಂದ ಬರೇ ಒಂದಿಷ್ಟು ಚಿಮಟಿ ಮಣ್ಣು, ಬರೀ ಇಷ್ಟು ಮಣ್ಣು, ಒಂದಿಷ್ಟು ಮಣ್ಣು ಈ ಭೂಮಿ ಮೇಲೆ ತಂದ್ರೆ ಎಷ್ಟೋ ಯೋಜನೆ ತನಕ ಒಂದು ಜೀವ ಉಳಿಯಲ್ಲ, ಎಲ್ಲ ಸತ್ತೋಗ್ಬಿಡ್ತಾವ ಆಟೋಮೆಟಿಕ್. ಅಷ್ಟು ಸ್ವಾದಿಷ್ಟ ಇರುತ್ತೆ ಮಣ್ಣದು. ದುರ್ಗಂಧಯುಕ್ತ ಮಣ್ಣಿರುತ್ತೆ, ಅಂತ ಮಣ್ಣು ತಿನ್ನಬೇಕಾಗತ್ತೆ ನೋಡ್ರಿ ಇಲ್ಲಿ ಸಂತೋಷನ್ನ. ಎಲ್ಲಿ? ನರಕದಲ್ಲಿ. ಹೋಗೋದೇನಲ್ಲಿ ಹೋಗ್ಬೇಕೇನ್ರಿ? ಪರ್ಶನಾಥನ जाएंगे, चलो और एक बार घूम कर आएंगे, नरक में ಸ್ವಲ್ಪ ट्रिप करके आएंगे, प्रवास करके आएंगे, जाना है क्या? कष्ट देते हैं न सुख से बैठने देते हैं. ಅಲ್ಲಿ ನೋಡಿ ಎಷ್ಟು ಚಂದ ಹೇಳ್ತಾರಿಲ್ಲ ಅಂದ್ರೆ ಅವರು, अपने दुखों को किसी से नहीं कह सका, फिर अब किसी से कहना है. नरक में नारकी आपस में एक दूसरों को घोर दुख देते हैं. ನರಕದಲ್ಲಿ ಆ ನಾರ್ಕಿ ಜೀವಿಗಳು ಒಬ್ಬರಿಗೊಬ್ರು ಘೋರ ದುಃಖವನ್ನು ಕೊಡ್ತಿರ್ತಾವ.
ಕಷ್ಟ ದೇತೆ ಹೇ ನ ಸುಖ ಸೆ ಬೈಠನೆ ದೇತೆ ಹೇ, ಬರೇ ಕಷ್ಟನೇ ಕೊಡೋದು. ಸುಖದಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ತೀನಪ್ಪ ಸಾಕಾಗಿತ್ತು ನನಗ ಅಂತಂದ್ರ ಮತ್ತೆ ಬಂದು ಹೊಡಿತಾರಲ್ಲಿ ಅವರು. ಏನ್ರಿ ಸಂತೋಷನ್ನ, ಒಂದು 5 ನಿಮಿಷ ಕೂತ್ಕೊಳ್ತೀನಿ ಆಮೇಲೆ ಜಗಳಾಡೋಣಪ್ಪ, ಇಲ್ಲ ಬಿಡಂಗಿಲ್ಲ ಅವರು. ಒಂದು ಕ್ಷಣ ಸಹ ನಿಮಗೆ ಕೂತ್ಕೊಳ್ಳಿಕ್ಕೆ ಅಲ್ಲಿ ಸುಖದಿಂದ ಬಿಡುವುದಿಲ್ಲ. बैठने न सुख से बैठने देते हैं न बैठने देते हैं. नारकियों को भव प्रत्यय अवधि ज्ञान होता है. नारकिಗಳಿಗೆ ಏನು ಅವಧಿ ಜ್ಞಾನ ಇರುತ್ತೆ? भव प्रत्यय अवधि ज्ञान ಇರುತ್ತೆ. जिसे मिथ्या दर्शन के उदय से विभंग ज्ञान कहते हैं. ಅದಕ್ಕೆ ಮಿಥ್ಯಾತ್ವದ ಉದಯದಿಂದ ಅದಕ್ಕೆ ವಿಭಂಗ ಜ್ಞಾನ ಅಂತ ಕೂಡ ಅದಕ್ಕೆ ಹೇಳ್ತಾರ. इस ज्ञान के कारण दूर से दुख के कारणों को जानकर उनको दुख उत्पन्न हो जाता है. भव ಪ್ರತ್ಯಯ ಅವಧಿ ಜ್ಞಾನದಿಂದ ದುಃಖದ ಏನಾಗುತ್ತೆ ಅಲ್ಲಿ ಗತಿ ಮತ್ತೆ ಜಾಸ್ತಿ ಆಗುತ್ತಾ ಇರುತ್ತದೆ ಅಂತ ತಿಳ್ಕೊಳ್ಬೇಕಿಲ್ಲಿ. और समीप में आने पर एक दूसरे को देखने से उनकी क्रोधाग्नि भभक उठती है. ಒಬ್ರಿಗೊಬ್ರು ಹತ್ರ ಬಂದಾಗ ಏನಾಗುತ್ತೆ ಮತ್ತೆ ಅಲ್ಲಿ ಕ್ರೋಧಾಗ್ನಿ ಮತ್ತೆ ಜಾಸ್ತಿ ಆಗಿಬಿಡುತ್ತೆ, ಭಬಕ್ उठ जाती है. तथा पूर्व का भव का स्मरण होने से उनकी बैर की गांठ और दृढ़तर हो जाती है. पूर्व ಭವದವರಿಗೆ ಏನಾಗುತ್ತೆ ಜ್ಞಾನ ಆಗಿಬಿಡುತ್ತೆ. ಭವ ಪ್ರತ್ಯಯದಲ್ಲಿ ನೀವು ಹಿಂದಿನ ಭವದಲ್ಲಿ ನಾವು ಏನೇನು ಮಾಡಿದ್ವಿ, ಏನೇನಿದ್ವಿ, ಯಾವ ರೀತಿ ನಮ್ಮ ಜೊತೆ ವೈರತ್ವ ಎಲ್ಲ ಇತ್ತು, ಅದನ್ನೆಲ್ಲ ನೆನಪಾಗ್ಬಿಡುತ್ತೆ. ಅಲ್ಲಿ ನೆನಪಾದಾಗ ಏನ್ ಮಾಡ್ತಾವ ಜೀವಿಗಳು ಒಂದಕ್ಕೊಂದು ಮತ್ತೆ ಹೊಡೆದಾಡ್ಲಿಕ್ಕೆ ಪ್ರಾರಂಭ ಆಗಿಬಿಡ್ತಾವ. ಏನ್ ಮಾಡೋದ್ರಿ, ಬಹಳ ಚಲೋ ಐತೆ ಅಲ್ಲೆಲ್ಲ. ಸಹವಾಸನೆ ಬೇಡ, ಸಹವಾಸನೆ ಬೇಡ. ನೋಡ್ರಿ ಏನು ಮಾಡ್ತೀರಿ ಅಂತ. ಇಂಥವೆಲ್ಲ ಬಹಳಷ್ಟು ಉದಾಹರಣೆಗಳನ್ನು ಇದರಲ್ಲಿ ಕೊಟ್ಟಿದಾರ. ಈ ರೀತಿ ಇಲ್ಲಿ ನಾವು ತಿಳ್ಕೊಳ್ಬೇಕು. ಇನ್ನು ಬಹಳ ಮುಂದೆ ಬಹಳ ಚೆನ್ನಾಗಿ ಹೇಳ್ಯಾರ. ಅದನ್ನ ನಾಳೆ ಮತ್ತೆ ಓದೋಣ. ಓಂ ನಮಃ ಮಹಾವೀರ ಭಗವಾನ್ ಕಿ बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामन्द्यमानस्य ममास्तु देवी. नमो अरिहन्तान सिद्धानं नमो आयर्यानं नमो उवज्झायानं नमो लोये सौवसाहुनं. जय बोलो द्वादशांग जिनवानी माता की.